ನಮ್ಮ ಉದ್ದೇಶ ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸದ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರು ಇತಿಹಾಸ ಹೇಳಬೇಕಾದ್ರೆ ಮೈಸೂರಿನ ಇತಿಹಾಸ ಬಿಟ್ಟು ನಾವು ಮಾತಾಡೋಕ್ಕಾಗೋದಿಲ್ಲ. ವಾಣಿ ವಿಲಾಸ ಸನ್ನಿಧಾನ ಅಮ್ಮನವರು ಆಡಳಿತ ಹಿಡ್ಕೊಂಡು ಅವರ ಮುಖಾಂತರ ಈ ಆಗಿನ ದಿವಾನರು ಆಗಿದ್ದವರು ಶೇಷಾದ್ರಿ ಅಯ್ಯರ್ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು, ಬೆಂಗಳೂರಲ್ಲಿ ಏನೇನು ಘಟನೆಗಳು ನಡೆಯಿತು, ಇದರ ಅಭಿವೃದ್ಧಿ ಹೇಗೆ ದಿವಾನರು ಮಾಡಿದ್ರು ಅನ್ನೋದು ಹೇಳಬೇಕಾದ್ರೆ ಮೊದಲು 1879 ದಿವಾನರು ತುಮಕೂರಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದರು. ಅದಾದ ನಂತರ ಇವರು ದಿವಾನರಾಗ್ತಾರೆ. 1881 ಸಿ ರಂಗಾಚಾರ್ಲು ಆದರು. ಅವ್ರು ಬರೀ 2 ವರ್ಷ ಇದ್ರು ಅಷ್ಟೇ. 83 ಇವರು ದಿವಾನ್ ಪದವಿಗೆ ಬರ್ತಾರೆ. ಇವರು ಅಖಂಡ ಪಂಡಿತರು. ಇವರು ಆಡಳಿತದಲ್ಲಿ ಒಳ್ಳೆ ನಾಲೆಡ್ಜ್ ಇತ್ತು ಇವರಿಗೆ. ಕಮಿಷನರ್ ಆಗಿದ್ದಾಗ ಇವರಿಗೆ ಆಡಳಿತದಲ್ಲಿ ಒಳ್ಳೆ ಗ್ರಿಪ್ ಇತ್ತು ಇವರಿಗೆ. ಇವರು ಬಂದ ತಕ್ಷಣವೇ ನೀವು ಹೇಳ್ದಂಗೆ ಇವ್ರ ಕಾಲದಲ್ಲೇ IASC ಪ್ರಾರಂಭ ಆಯಿತು. ಅದು ಯಾಕೆ ಪ್ರಾರಂಭ ಆಯಿತು ಏನೋ ಅದೇ ಒಂದು ಇತಿಹಾಸ ಬರುತ್ತೆ. ಜಮ್ಶೆಡ್ಜಿ ಟಾಟಾ ಅವರು ಇಲ್ಲಿ ನಾವೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಪ್ರೇರಣೆ ಬಂದು ಸ್ವಾಮಿ ವಿವೇಕಾನಂದ ಅವರ ಪ್ರೇರಣೆಯಿಂದ IASC ಪ್ರಾರಂಭ ಮಾಡ್ತಾರೆ. ಅವ್ರ ಪ್ರೇರಣೆ ಎಷ್ಟೇ ಇರಲಿ ಅದಕ್ಕೆ ಬೇಕಾದ ಜಾಗ ಬೇಕಾಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಎಕರೆ ಜಾಗನ IASCಗೋಸ್ಕರ ಮಹಾರಾಜರು ಕೊಡ್ತಾರೆ. ಇದೇ ದಿವಾನ್ ಶೇಷಾದ್ರಿ ಅಯ್ಯರ ಕಾಲದಲ್ಲಿ. ಮತ್ತು ಮೈಸೂರು ಸ್ಪಿನ್ನಿಂಗ್ ಮಿಲ್ಲು ಇವ್ರ ಟೈಮಲ್ಲೇ ಪ್ರಾರಂಭ ಆಯಿತು. ಇಲ್ಲಿಂದ ಬೆಂಗಳೂರಿಂದ KGFಗೆ ಹರಿಹರಕ್ಕೆ ಎಲ್ಲ ಟ್ರೈನು ಸೌಕರ್ಯನೂ ಇವ್ರ ಕಾಲದಲ್ಲೇ ಮಾಡಿದ್ರು. ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವರು ಮಾಡ್ಕೊಂಡು ಬಂದರು. ನೀವು ಹೇಳಿದರೆ ಮೊದಲು 1905 ಬೆಂಗಳೂರಿಗೆ ಮೊದಲು ಕರೆಂಟ್ ಬಂತು. ಹೇಗಪ್ಪ ಅಂತಂದರೆ ಈಗ ಎಲ್ಲ ಕಡೆ ಕರೆಂಟು ಇತ್ತು, ಆದರೆ ಜಲವಿದ್ಯುತ್ ಬಂದಿದ್ದ ಮೊದಲ ರಾಜ್ಯ ಅಂತಂದರೆ ಅದು ನಮ್ಮ ಮೈಸೂರು ಪ್ರಾಂತ್ಯ. ಆಗ KGFಗೆ ಚಿನ್ನದ ಗಣಿಗೆ ಅವರು ಅನುಮತಿ ಕೊಟ್ಟರು. ಅದಕ್ಕೆ ಬೇಕಾದ ಕರೆಂಟನ್ನು ನಾವು ವಿದ್ಯುತ್ ಶಕ್ತಿ ಇಲ್ಲಿಂದ ಕೊಡಬೇಕಾಗಿತ್ತು. ಆಗ ಏನು ಮಾಡಿದ್ರು, ಶಿವನ ಸಮುದ್ರದಿಂದ ಕರೆಂಟನ್ನು ತಂದು KGFಗೆ ಅದನ್ನು ಕರೆಂಟ್ ಅಲ್ಲಿ ಕೊಡಬೇಕಾದ್ರೆ ಒಂದು ಲೈನು ಬೆಂಗಳೂರು ಮುಖಾಂತರ ತಗೊಂಡ್ರು. ಆಗಲೇ ಈಗಿನ ಕೃಷ್ಣರಾಜೇಂದ್ರ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಸ್ಟ್ರೀಟ್ ಲೈಟ್ ಮೊದಲು ಬಲ್ಬ್ ಉಳಿದಿದ್ದು ಅಲ್ಲೇ. ಅಲ್ಲಿಂದ ಈಗಿನ ಟೌನ್ ಹಾಲ್ವರೆಗೂ ಫಸ್ಟು ಸಂಪರ್ಕ ಬಂದಿದ್ದು ಇಲ್ಲೇ ಬೆಂಗಳೂರಲ್ಲಿ. ಹಾಗಾದ್ರೆ ನಾವೀಗ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಸಂಪರ್ಕ ಬಂದಿದ್ದು ಮೈಸೂರು ರಾಜ್ಯದಲ್ಲಿ ಅಂತ ಅಂತೀವಲ್ಲ. ಹೌದು. ಆ ವಿದ್ಯುತ್ ಬೆಳಕು ಮೊದಲು ಹರಿದಿದ್ದು ನಮ್ಮ ಮಾರ್ಕೆಟ್ ಅಲ್ಲಿ. ಆಗಸ್ಟ್ 3 ಅಲ್ಲಿ ಮೊದಲು ಕರೆಂಟ್ ಬಂದಿದ್ದು. ಅಂದರೆ 120 ವರ್ಷಗಳ ಹಿಂದೆ 1905 ಆಗಸ್ಟ್ 3 ಅಲ್ಲಿ ವಿದ್ಯುತ್ ನಮ್ಮ ಬೆಂಗಳೂರಿಗೆ ಮೊದಲು ವಿದ್ಯುತ್ ಸಂಪರ್ಕ ಬಂತು. ಅದು KR ಮಾರ್ಕೆಟ್. ಹೌದು. ನೀವು ಇನ್ನೊಂದು ವಿಷಯ ಹೇಳಿದ್ರೆ, ಆಗ ಪ್ಲೇಗ್ ಅಥವಾ ಕಾಲರಾ ಕಾಯಿಲೆ ಬಂತು ಅಂತ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆಗ ಬೆಂಗಳೂರಲ್ಲಿ ಇದ್ದಿದ್ದು ಒಂದೇ ಪೇಟೆ ಮತ್ತು ಕೋಟೆ, ಇಷ್ಟೇ ಬೆಂಗಳೂರು ಅನ್ನೋದಿತ್ತು. ಅಷ್ಟರಲ್ಲಿ ಪ್ಲೇಗ್ ಬಂದು ಸುಮಾರು ಜನ ಇಲ್ಲಿ ಸತ್ತೋದ್ರು. ಆಮೇಲೆ ಅದನ್ನು ಕಂಡುಹಿಡಬೇಕಾದ್ರೆ ನೀರಿನ ಪ್ರಾಬ್ಲಮ್ಮು. ಆಗೆಲ್ಲ ಬರೀ ಬಾವಿಗಳಿತ್ತು, ಮತ್ತು ಅಕ್ಕಪಕ್ಕದ ಕೆರೆಗಳಿಂದ ನೀರು ಕುಡಿಯೋ ನೀರಿಗೆ ತಂದ್ಕೊಂಡಿದ್ರು. ಆ ಕುಡಿಯೋ ನೀರಿನ ಕಲ್ಮಶದಿಂದ ಈ ಕಾಯಿಲೆ ಬಂತು. ಅನೇಕ ಮಂದಿ ಹಾಗಾದ್ರೆ ಅದೇ ಸಂದರ್ಭದ ಟೈಮ್ ಲೈನ್ ಅಲ್ಲೇ ನಾವು ನೀರನ್ನ ಕಲುಷಿತ ಮಾಡೋದಕ್ಕೆ ಶುರು ಮಾಡಿದ್ವಿ ಆಲ್ರೆಡಿ. ಹೌದು ಹೌದು ಹೌದು. ಸೊ ಆ ಕಾಲದಲ್ಲಿ ನಮ್ಗೆ ಇನ್ನು ಕುಡಿಯೋದಕ್ಕೆ ಬಾವಿ ನೀರು, ಬಳಸೋದಕ್ಕೆ ಕೆರೆ ನೀರು ಅಂತ ಇತ್ತು ಅಷ್ಟೇ. ಸೊ ಎರಡು ನೀರುಗಳು ಕಲುಷಿತ ಆ ಕಾಲದಲ್ಲೇ ಶುರುವಾಗಿದೆ ಅನ್ನೋದು ನಾವಿಲ್ಲಿ ತಗೋಬಹುದು. ಹೌದು. ಆ ಸಮಯದಲ್ಲಿ ಇದು ತುರ್ತಾಗಿ ಆಗಬೇಕು ಈ ಕೆಲಸ. ಯಾಕೆ ಅಂತಂದರೆ ಇನ್ನು ಸಾವು ಹೆಚ್ಚಾಗಬಾರ್ದು. ಏನು ಮಾಡೋದು ಅಂತ ನೀರಿಂದು ತೊಂದರೆ ಅನ್ನೋದು ಎಲ್ಲ ವಿಜ್ಞಾನಿಗಳೆಲ್ಲ ಹೇಳಿದ್ರು. ನೀರಿನ ಕಲ್ಮಶದಿಂದನೇ ಇದು ಪ್ರಾಬ್ಲಮ್ ಅಂತ. ಇಮ್ಮಿಡಿಯೇಟಾಗಿ ಏನು ಮಾಡ್ಬೋದು, ದೂರಾಲೋಚನೆ ತುಂಬ ಇತ್ತು ಶೇಷಾದ್ರಿ ಅಯ್ಯರ್ ಅವರಿಗೆ. ಆಗೇನು ಮಾಡಿದ್ರು, ಇಲ್ಲಿ ಹೆಸರುಘಟ್ಟ ಕೆರೆಯಿಂದ ನೀರನ್ನು ತರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಾಗ ನಮ್ಮ ಮೈಸೂರಿನ ಇಂಜಿನಿಯರ್ ಇದ್ದಿದ್ದು ರಿಚರ್ಡ್ ಹೆರಾಮ್ ಸ್ಯಾಂಕಿ ಅವರು. ಆವಾಗ
ಆ ಕೆರೆಯಿಂದ ಒಂದು ಲೈನ್ ತೊಗೊಂಡ್ಬಂದು ಸ್ಯಾಂಕಿ ಕೆರೆ, ಆಗ ಚಿಕ್ಕ ಕೆರೆಯಾಗಿ ಕಟ್ಟಿದ್ರು. ಅದಕ್ಕೆ ಅವ್ರ ಹೆಸರೇ ಇಟ್ಟರು, ರಿಚರ್ಡ್ ಹೇರಾಮ್ ಸ್ಯಾಂಕಿ ಅವ್ರ ಹೆಸರು ಸ್ಯಾಂಕಿ ಕೆರೆ ಅಂತ ಕಟ್ಟಿದ್ರು. ಅಲ್ಲಿಂದ ಏನು ಮಾಡಿದ್ರು, ನೀರನ್ನು ಈಗಿನ ಮಲ್ಲೇಶ್ವರಂ 18th ಕ್ರಾಸಲ್ಲಿ BWWSSB ಅಂತ ಇದೆ ಅಲ್ವಾ, ನೀರು ಸಂಪರ್ಕ ಅಲ್ಲಿಂದನೇ ಜಲಮಂಡಳಿ ಇದೆ, ಅಲ್ಲಿಗೆ ನೀರನ್ನು ಪಂಪ್ ಮಾಡಿದ್ರು. ಹೆಸರುಘಟ್ಟದಿಂದ ಮಲ್ಲೇಶ್ವರಂಗೆ ಸ್ಯಾಂಕಿ, ಇವಾಗಿನ ಸ್ಯಾಂಕಿ ಕೆರೆಗೆ ಮಾಡಿ, ಸ್ಯಾಂಕಿ ಕೆರೆಯಿಂದ ಮಲ್ಲೇಶ್ವರಂ 18th ಕ್ರಾಸಲ್ಲಿ ಆಗ ಜಲಮಂಡಳಿ ಇತ್ತು, ಅಲ್ಲಿಗೆ ನೀರನ್ನ ಪಂಪ್ ಮಾಡಿದ್ರು. ಪಂಪ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಬೇಕು, ಮತ್ತೆ ಅದೇ ನೀರು ಕೊಟ್ಟರೆ ತಿರ್ಗಾ ಏನು ಉಪಯೋಗ ಇಲ್ಲ ಅಂಥೇಳಿ ಆಗ ಒಂದು ಜ್ಯೂಯಲ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಇತ್ತು ಇಂಗ್ಲೆಂಡಲ್ಲಿ. ಆ ಕಂಪನಿಯಿಂದ ನೀರನ್ನು ಫಿಲ್ಟ್ರ್ ಮಾಡೋದು, ಶೋಧಿಸೋದು, ಅದಕ್ಕೆ ಜ್ಯೂಯಲ್ ಫಿಲ್ಟರ್ ಅಂತ ಕರೀತಾರೆ. ಅದನ್ನು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಅಳವಡಿಸಿದ್ರು. ನೀರನ್ನು ಅದಕ್ಕೆ ಬಿಡ್ತಾಯಿದ್ರು. ಅದರಲ್ಲಿ ಮರಳು, ಕಲ್ಲು ಇವುಗಳಿಂದೆಲ್ಲನೂ ಫಿಲ್ಟ್ರ್ ಮಾಡ್ತಾಯಿದ್ರು. ಫಿಲ್ಟ್ರ್ ಮಾಡಿ ಇವಾಗ ಇಲ್ಲೆಲ್ಲ ಕೋಟೆ ಪೇಟೆ ಇದೆ, ಅಲ್ಲಿಗೆ ನೀರು ಹೆಂಗೆ ಸಪ್ಲೈ ಮಾಡೋದು? ಅವಾಗ ಏನು ಮಾಡಿದ್ರು ಅಂದರೆ ಅಲ್ಲಿಂದ ಫಿಲ್ಟ್ರ್ ಮಾಡಿ ಮನೆ ಮನೆಗೂ ನಲ್ಲಿಗಳನ್ನ ಹಾಕ್ಸಿದ್ರು. ಮನೆ ಮನೆಗೂ ನಲ್ಲಿಗಳು ಒಳ್ಳೆಯ ಕುಡಿಯೋ ನೀರನ್ನ ಸಪ್ಲೈ ಮಾಡಿದ್ರು. ಮತ್ತು ಆಗ ಕೋಟೆ ಪೇಟೆ ಅಷ್ಟೇ ಇತ್ತು. ಆಗ ಹೊಸದಾಗಿ ಇನ್ನು ಲೇಔಟ್ಗಳು ಆಗಬೇಕು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಆಗ ತಾನೇ ಹೊಸದಾಗಿ ಒಂದು ಎಕ್ಸ್ಟೆನ್ಷನ್ ಏರಿಯಾ ಕಟ್ಟಿದ್ರು. ಅವಾಗ ತಾನೇ ಚಾಮರಾಜ ಒಡೆಯರು ಕಲ್ಕತ್ತಾದಲ್ಲಿ ತೀರ್ಕೊಂಡಾಗ ಅದು ಕಟ್ಟೋದಕ್ಕೆ ಪ್ರಾರಂಭ ಆಗಿ ನಡೀತಾ ಇತ್ತು. ಅದಕ್ಕೆ ಹೆಸರು ಇಡಬೇಕು ಅಂತ ಮೈಸೂರು ಮಹಾರಾಜರ ಹೆಸರೇ ಅದಕ್ಕಿಟ್ಟಿದ್ದು. ಅದೇ ಈಗಿನ ಚಾಮರಾಜಪೇಟೆ. ಅದು ಬಂದುಬಿಟ್ಟು ನಮ್ಮ ಬೆಂಗಳೂರಿಗೆ ಮೊದಲ ಎಕ್ಸ್ಟೆನ್ಷನಲ್ ಏರಿಯಾ. ಎಕ್ಸ್ಟೆನ್ಷನಲ್ ಪೇಟೆ ಅಂತಲೇ ಕರಿಬೋದು ಇವಾಗ. ಎಕ್ಸ್ಟೆನ್ಷನ್ ಪೇಟೆ ಅದು ಅಲ್ಲ, ಪೇಟೆ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ರೆಸಿಡೆನ್ಷಿಯಲ್ ಆಗಿ ಕಟ್ಟಿದ್ದು. ಒಂದು ವ್ಯವಸ್ಥಿತವಾಗಿ ಕಟ್ಟಿದ್ರು. ನನಗೆ ಕೋಟೆ ಪೇಟೆಗಳಿತ್ತು. ಹೌದು. ಸೊ ಸುಮಾರು ಪೇಟೆಗಳು ಆಕ್ಚುಲಿ ಆ ಪೇಟೆ ಪಕ್ಕದಲ್ಲೇ ಇದು ಶುರುವಾಗೋದ್ರಿಂದ ಮೊದಲೇ ಅದಕ್ಕೆ ಆ ಹೆಸರು ಚಾಮರಾಜ ಪೇಟೆ ಅಂತಲೇ ಇಟ್ಟಿದ್ದಾರೆ. ಚಾಮರಾಜ ಒಡೆಯರ ಹೆಸರಲ್ಲೇ ಅದಾಯಿತು. ಅದು ವ್ಯವಸ್ಥಿತವಾಗಿ ಆಗಿರುವಂಥ ಒಂದು ಎಕ್ಸ್ಟೆನ್ಷನಲ್ ಏರಿಯಾ. ಅದು ಅಳತೆನೂ ಅಷ್ಟೇ ಒಂದೇ ಅಳತೆ ರೀತಿ ಇತ್ತು. ಯಾವುದೊಂದು ಹೆಚ್ಚು ಆಗಲಿ ಒಂದು ಕಮ್ಮಿ ಆಗಲಿ ದೂರದಿಂದ ಬಂದು ಆ ಏರಿಯಾ ನೋಡಿಬಿಟ್ರೆ, ಈಗೆಲ್ಲ ಸೈಟ್ಗಳು ನೋಡೋಕ್ಕೆ ಹೋಗ್ತಾರೆ ಫಸ್ಟ್, ಅಲ್ಲಿ ನೋಡಿದ್ರೆ ಅದು ಚೆಸ್ ಬೋರ್ಡ್ ಥರ ಕಾಣ್ತಾ ಇತ್ತಂತೆ ಚಾಮರಾಜಪೇಟೆ. ಒಂದೇ ಅಳತೆ, ವೆರಿ ವೆಲ್ ಡಿಸೈನ್ಡ್ ಲೇಔಟ್. ಹೌದು ಹೌದು, ಅದಕ್ಕೆ ಚೆಸ್ ಬೋರ್ಡ್ ಅಂತಲೇ ಕರಿತಾ ಇದ್ದಿದ್ದು. ಅಷ್ಟು ವ್ಯವಸ್ಥಿತವಾಗಿತ್ತು. ಅದಾದ ನಂತರ ಮತ್ತೆ ಬಂದು ಇನ್ನಷ್ಟು ಜನಸಂಖ್ಯೆನೂ ಹೆಚ್ಚಾಗಿದ್ದರಿಂದ ಇನ್ನು 2 ಏರಿಯಾಗಳಾಯಿತು. ಅದೇ ಈಗಿನ ಮಲ್ಲೇಶ್ವರಂ ಮತ್ತು ಬಸವನಗುಡಿ. ಹಾಗಾದರೆ ನಮಗೆ ಈಗ ಅತಿ ಹಳೆಯದಾದಂತಹ ಏರಿಯಾ ಅಂದರೆ ಚಾಮರಾಜಪೇಟೆ. ಈ 3 ನಮಗೆ ಸಿಗ್ತಾವಾಗಾದ್ರೆ ಚಾಮರಾಜಪೇಟೆ, ಮಲ್ಲೇಶ್ವರಂ, ಬಸವನಗುಡಿ ಬೆಂಗಳೂರಿನ ಹಳೆಯ ಒಂದೇ ಏರಿಯಾಗಳು ಅಂದರೆ ಕೋಟೆಪೇಟೆ ಆದ ತಕ್ಷಣನೇ ನಂತರದ ಒಂದೊಂದೇ ಆಯಿತು. ಈ 3 ಬಂದು ಮೊದಲು ಚಾಮರಾಜಪೇಟೆ, ಆಮೇಲೆ ಮಲ್ಲೇಶ್ವರಂ ಮತ್ತು ಬಸವನಗುಡಿ. ಇದು ಮಲ್ಲೇಶ್ವರಂ ಅಂದರೆ ದೇವಸ್ಥಾನ ಇದೆ, ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಮಲ್ಲೇಶ್ವರಂ ಅಂತ ಏರಿಯಾ ಬಂತು. ಇಲ್ಲಿ ಬಸವನಗುಡಿ ಇರೋದ್ರಿಂದ, ದೇವಸ್ಥಾನ ಇರೋದ್ರಿಂದ, ಬಸವನ ದೇವಸ್ಥಾನ ಇರೋದ್ರಿಂದ ಅದು ಬಸವನಗುಡಿ ಆಯಿತು. ಇನ್ನು ಇವ್ರ ಕಾಲದಲ್ಲೇ 1913ರಲ್ಲಿ ಮಿಂಟೋ ಕಣ್ಣಾಸ್ಪತ್ರೆ ಪ್ರಾರಂಭ ಆಯಿತು, ಬೆಂಗಳೂರಿನ ಮಿಂಟೋ ಹಾಸ್ಪಿಟ್ಲು. ಆಗ ಮೊದಲು ಬಂದು ಇಲ್ಲಿ ಮೈಸೂರು ಬ್ಯಾಂಕ್ ಇದೆಯಲ್ಲ, ಅದರ ಹಿಂಭಾಗದಲ್ಲೇ ಒಂದು ಚಿಕ್ಕದಾಗಿ ಕಣ್ಣಾಸ್ಪತ್ರೆ ಇತ್ತು. ಆಮೇಲೆ ಇಲ್ಲಿ ಮಿಂಟೋ ಕಣ್ಣಾಸ್ಪತ್ರೆ 1913ರಲ್ಲಿ ಅಲ್ಲಿಗೆ ಶಿಫ್ಟ್ ಆಯಿತು. ಅದು ಇವ್ರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ಈಗಿನ ಲಾಲ್ಬಾಗಲ್ಲಿ ಗಾಜಿನ ಮನೆ ನಿರ್ಮಾಣ ಆಯಿತು ಈ ಟೈಮಲ್ಲೇ. ಆಗ ಪ್ರಿನ್ಸ್ ಆಫ್ ವೇಲ್, ಇಂಗ್ಲೆಂಡಿನ ಪ್ರಿನ್ಸ್ ಆಫ್ ವೇಲ್ನ ರಾಜಕುಮಾರ ಆಲ್ಬರ್ಟ್ ವಿಕ್ಟರ್ ಅಂತ ಬೆಂಗಳೂರಿಗೆ ಬಂದಿದ್ದರು. ಆಗ ಅವರಿಂದ ಅದನ್ನು ಉದ್ಘಾಟನೆ ಮಾಡಿದ್ರು. ಅವರಿಗೆ ಗೌರವಾರ್ಥವಾಗಿ ಈಗಿನ ಚಾಮರಾಜಪೇಟೆಯಲ್ಲಿ ಟಿಪ್ಪು ಪ್ಯಾಲೇಸ್ ಎದುರುಗಡೆ ರಸ್ತೆಗೆ ಆಲ್ಬರ್ಟ್ ವಿಕ್ಟರ್ ರೋಡ್ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟರು. ಆ ಹೆಸರು ಅಲ್ಲಿ ಟಿಪ್ಪು ಪ್ಯಾಲೇಸ್ ಇರೋದ್ರಿಂದ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ರೋಡ್ ಅಂತ ಆಯಿತು. ಇತ್ತೀಚೆಗೆ ಕನ್ನಡ ಹೋರಾಟಗಾರರು
ಇವರೆಲ್ಲ ಸೇರಿ ಅದನ್ನು ಆ ಹೆಸರು ಬೇಡ ಅಂತೇಳಿ ಆಲೂರು ವೆಂಕಟರಾವ್ ರಸ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬದಲಾಯಿಸಿದ್ದಾರೆ. ಹೌದು. ಇದಾದ ನಂತರ ಇನ್ನೊಂದು ಘಟನೆ ನಾನು ನಿಮಗೆ ಹೇಳಲೇಬೇಕು. ಈಗ ನಾನು ಹೇಳಿದೆ ನಿಮಗೆ, ಕೋಟೆ, ಪೇಟೆ, ಚಾಮರಾಜಪೇಟೆ, ಬಸವನಗುಡಿ ಮತ್ತು ಮಲ್ಲೇಶ್ವರಂ ಇಷ್ಟು ಏರಿಯಾ ಇತ್ತು. ಈಗ ನಾವು ನಿಂತಿರೋ ಜಾಗದಲ್ಲಿ ಪಕ್ಕದಲ್ಲೇ ಒಂದು ಮನೆ ಕಟ್ಟಿದ್ರು ಶೇಷಾದ್ರಿ ಅಯ್ಯರವರು. ಅವರ ಸ್ವಂತವಾಗಿ ಮನೆ ಕಟ್ಟಿದ್ರು. ಅವ್ರ ಮನೆಗೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು ಈಗ ಆಗಿದೆ. ಕುಮಾರ ಕೃಪಾ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ರು. ಯಾಕೆಂದರೆ ಅವ್ರ ಮನೆ ದೇವ್ರು ಬಂದು ಸುಬ್ರಹ್ಮಣ್ಯ. ಇಲ್ಲೇ ಬಂದು ಕುಮಾರಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಕಟ್ಟಿದ್ರು. ಆದ್ದರಿಂದ ಈಗ ನಾವು ಇರೋದು ಕುಮಾರ ಪಾರ್ಕ್ ಅನ್ನೋ ಹೆಸರಾಗಿದೆ. ಅವರು ತೀರ್ಕೊಂಡೋದಕ್ಕೆ ಮೊದಲು ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಅಲ್ಲಿ ಮನೆ ಕಟ್ಟಿದ್ರು. ಇದೆಲ್ಲ ಹೇಳಿದ್ನಲ್ಲ, ಈ ಊರಿಗೆ ಹೊರಭಾಗದಲ್ಲಿ ಕಟ್ಟಿರೋದು ಅವರು ಮನೇನ. ಸಾಯಂಕಾಲ ಮನೆಯಲ್ಲಿ ಅರಿಶಿನ ಕುಂಕುಮ ಕೊಡಬೇಕು. ಸಾಮಾನ್ಯವಾಗಿ ಹೆಂಗಸರು ಒಂದು ಪೂಜೆ ಪುರಸ್ಕಾರಗಳು, ಅದರಲ್ಲೂ ಇವರು ಅಯ್ಯರ್ ಜಾತಿಗೆ ಸೇರಿದವರು, ಇವ್ರ ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೀಬೇಕು. ಆದರೆ ಸಾಯಂಕಾಲ ಹೊತ್ತು ಒಂದು ಅರಿಶಿನ ಕುಂಕುಮ ಕೊಡಬೇಕು ಅಂತಂದರೆ ಯಾವುದೇ ಹೆಣ್ಣುಮಕ್ಕಳು ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಊರಿಂದ ಆಚೆ ಇದೆ, ಯಾರು ನಿರ್ಜನ ಪ್ರದೇಶ ಅದು ಆಗ. ಆಮೇಲೆ ಆ ಮನೆಗೆ ಬರೋದೇ ಇಲ್ಲ ಅಂತ ಕುಂತಿದ್ರು. ಇಲ್ಲ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಬಲವಂತದಿಂದ ಆ ಮನೆಯಲ್ಲಿ ಅವರು ನೆಲೆಗೊಂಡಿದ್ರು. ಅದಾದ ನಂತರ ಅವರು ತೀರ್ಕೊಂಡಾಗ ಈಗ ನಾವು ನಿಂತಿರೋ ಜಾಗ ಇದೆಯಲ್ಲ, ಇಲ್ಲೇ ಅವರ ಅಂತ್ಯಕ್ರಿಯೆ ಆಗಿರೋ ಜಾಗ ಇದು. ಇದು ಕುಮಾರ ಪಾರ್ಕು. ಇಲ್ಲಿ ಅಂತ್ಯಕ್ರಿಯೆ ಆಗಿದೆ, ಸುಟ್ಟು ಮತ್ತು ಅವರ ಸ್ಮಾರಕನ ಇತ್ತೀಚೆಗೆ ಅದನ್ನು ಇಲ್ಲಿ ಆ ಸ್ಮಾರಕನ ಇಲ್ಲಿ ಮಾಡಿದ್ದಾರೆ. ಅದೇ ಜಾಗದಲ್ಲೇ ನಾವು ಬಂದಿದ್ದೀವಿ. ಈ ಮಹಾನುಭಾವನ ಬಗ್ಗೆ ವಿಷಯ ತಿಳಿಸ್ಕೊಳೋದಕ್ಕೆ, ಇದನ್ನು ಜನಗಳಿಗೂ ತಿಳಿಸ್ಕೊಡೋದಕ್ಕೆ ನಾವು ಈ ಜಾಗದಲ್ಲಿ ಬಂದಿದ್ದೀವಿ. ಅಂದರೆ ಇವರು ನಮಗೆ ಏನು ಇವಾಗ ಮೈಸೂರು ಕಮಿಷನರ್ ಆಗಿ ಆದ ಮೇಲೆ ದಿವಾನರಾಗಿ ಆಳ್ವಿಕೆ ಶುರುವಾಗುತ್ತೆ. ಅದರಲ್ಲಿ ನಮಗೆ ಬರುವಂಥ ಎರಡನೇ ದಿವಾನರು. ಹೌದು, ಎರಡನೇ ದಿವಾನರು. ಈಗ ಅಮ್ಮನವರು ಮೈಸೂರಿನಲ್ಲಿ ಹೇಗೆ ಕೆಲಸಗಳನ್ನ ಮಾಡಿದ್ರು, ಅದೇ ಸಂದರ್ಭದಲ್ಲಿ ಇವರು ಮೋಸ್ಟ್ಲಿ ವಾಲಂಟಿಯರ್ ಆಗಿ ಬೆಂಗಳೂರಲ್ಲಿ ಒಂದಷ್ಟು ಕೆಲಸಗಳನ್ನ ಇವ್ರುಗಳು ಮಾಡಿದ್ದಾರೆ ಅನ್ನೋ ಥರ ನಾವು ಅಂದ್ಕೋಬಹುದು ಅಂತ ಅನ್ಸುತ್ತೆ. ಹೌದು, ನಾವು ವಾಣಿವಿಲಾಸ ಸನ್ನಿಧಾನ ಅವರು, ಅಮ್ಮ ಅವರು, ಇವರು ಜೊತೆಯಲ್ಲೇ ಮಾಡಿದ್ದು. ನಾವು ಇಲ್ಲಿ ಮುಖ್ಯವಾದ ವಿಷಯ ಹೇಳಬೇಕಾಗಿರೋದು ಬೆಂಗಳೂರದು. ಅದರಿಂದಾನೇ ನಾನು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇವರು ಬ್ರಿಟಿಷರು ಬೆಂಗಳೂರಲ್ಲೇ ನೆಲೆಗೊಂಡಿದ್ರಿಂದ ಹೌದು, ಸೊ ಇಲ್ಲಿಯ ಬೆಳವಣಿಗೆ, ಇಲ್ಲಿಯ ವಿಚಾರಗಳನ್ನೆಲ್ಲ ಇವರೇ ಮಾಡ್ಕೊಳ್ತಾ ಇದ್ರು ಅನ್ನೋ ತರ ಅನ್ಕೋಬಹುದು ಅಂತ. ಸೊ ಅವರು ಮೈಸೂರಿಗೆ ಸಂಬಂಧಪಟ್ಟಿದ್ದು, ಜನಗಳಿಗೆ ಸಂಬಂಧಪಟ್ಟಿದ್ದು ಇವರು ಮಾಡಿದ್ದಾರೆ. ಇವರು ದಿವಾನರು ಬರೀ ಬೆಂಗಳೂರಿಗಲ್ಲ, ಇಡೀ ರಾಜ್ಯಕ್ಕೆ ದಿವಾನರಾಗಿದ್ರು. ಆದರೆ ಆಗಾಗಲೇ ಮೊದಲೇ ಇದು ರಾಜಧಾನಿ ಆಗಿತ್ತು, ಇದು ಇಂಪ್ರೂವ್ ಆಗಬೇಕಾಗಿತ್ತು. ಅದರಿಂದ ಹೆಚ್ಚಿನ ಗಮನ ಇಲ್ಲಿ ಕೊಟ್ಟರು. ಇಲ್ಲಿ ಬೆಂಗಳೂರು ವಿಸ್ತಾರ ಆಗ್ತಾ ಇತ್ತು, ಒಂದೊಂದೇ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಬಂದಿತ್ತು ಇಲ್ಲಿ. ಅದರಿಂದ ಬೆಂಗಳೂರಿಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಇವರ ಸಮಯದಲ್ಲೇ ಬೆಂಗಳೂರು ಇನ್ನಷ್ಟು ಇಂಪ್ರೂವ್ ಆಗೋದಕ್ಕೆ, ಬೆಳವಣಿಗೆ ಆಗೋದಕ್ಕೆ. ಹೌದು. ಇದಾದ ನಂತರನೇ ಬರೋದು PN ಕೃಷ್ಣಮೂರ್ತಿ ಅಂತೇಳಿ. ಒಂದು ವಿಚಿತ್ರ ಏನು ಅಂತಂದರೆ, ಈಗ ಕೋಟೆ, ಪೇಟೆ, ಚಾಮರಾಜಪೇಟೆ ಮತ್ತು ಇದಾದ ನಂತರ ಈಗ ಎಕ್ಸ್ಟೆನ್ಷನ್ನಲ್ಲಿ ಏರಿಯಾ ಬಂದು ಶೇಷಾದ್ರಿಪುರಂ ಆಗೋಯ್ತು. ಇದು ಅವರ ಹೆಸರಲ್ಲೇ ಶೇಷಾದ್ರಿಪುರಮ್ಮು, ಶೇಷಾದ್ರಿ ರಸ್ತೆ, ಶೇಷಾದ್ರಿಪುರಂ ಕಾಲೇಜು, ಮನೇನು ಕೂಡ ಇಲ್ಲೇ ಇದ್ದಿದ್ರಿಂದ ಅವತ್ತು ಖಾಲಿ ಜಾಗದಲ್ಲಿ ಇವರು ಒಂದು ಮನೆ ಕಟ್ಟಿ ಶುರು ಮಾಡಿದ್ರು. ಸೊ ಅದು ಕ್ರಮೇಣ ಆ ಜಾಗನೇ ಬೆಳೀತಾ ಒಂದು ಏರಿಯಾ ಆಯ್ತು. ಅದೇ ಇವತ್ತಿನ ಶೇಷಾದ್ರಿಪುರಂ. ಇದೇ ಏರಿಯಾದಲ್ಲೇ ಇವರ ನಂತರ ದಿವಾನರಾದ PN ಕೃಷ್ಣಮೂರ್ತಿ ಅವರು ದಿವಾನರಾದರು. ಅವರು ಒಳ್ಳೆ ಆಡಳಿತ ನಡೆಸ್ತಾರೆ. ಅವ್ರ ಮನೆ ಕೂಡ ಇದೇ ಏರಿಯಾದಲ್ಲೇ ಇರೋದು. ಅದಾದ ನಂತರ PN ಮಾಧವರಾವ್ ಅನ್ನೋರು ದಿವಾನರಾದರು. ಅವ್ರ ಮನೆ ಕೂಡ ಇದೇ ಏರಿಯಾದಲ್ಲಿದೆ. ನಾವು ಯಾರ್ದಾದ್ರೂ ಒಬ್ರು ಮನೆ ನೋಡ್ಬೋದಾ ಸರ್? ಹೋಗ್ಬೋದಾ? ಪ್ರಯತ್ನ ಮಾಡೋಣ, ಆದಷ್ಟು ಪ್ರಯತ್ನ ಮಾಡೋಣ. ಆದರೆ ಎಲ್ಲರಿಗೂ ತೋರಿಸ್ಬೇಕು ಅವ್ರ ಮನೆಗಳು ಯಾವ ರೀತಿ ಇತ್ತು, ದಿವಾನರ ಮನೆ ಅಂತ. ಎಲ್ಲ ಕಡೆ ಸ್ವಲ್ಪ ಒಂಥರ ನಮ್ಮ ರಾಜರ ಕಾಲದಲ್ಲಿ ಮಹಾಮಂತ್ರಿ ಇದ್ದಂಗೆ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಂತ ಹೇಳ್ಬೋದು ಈ ರಾಜ್ಯದಕ್ಕೆ. ರಾಜರ ಕಾಲದಲ್ಲಿ ಮಹಾಮಂತ್ರಿಗಳೇ ಆಗಿದ್ರು. ಹೌದು, ಆ ತರ ರಾಜರ ನಂತರ ಕಾಲದಲ್ಲಿ ದಿವಾನರು
ಆ ಮಂತ್ರಿ ರಾಜರ ಕಾಲದಲ್ಲೇ, ನಂತರದ ಕಾಲ ಅಲ್ಲ, ರಾಜರ ಕಾಲದಲ್ಲೇ ಇವರು ದಿವಾನ್ರು, ಒಳ್ಳೆ ಆಡಳಿತ ನಡೆಸಿದ್ರು. ಇವರೇನು, ಅದು ಒಳ್ಳೆ ಹುದ್ದೆ, ಈಗಿನ ಪ್ರಧಾನಮಂತ್ರಿಗೆ ಸಮವಾದಂಥ ಹುದ್ದೆ ಅದು. ಅವರು ಒಳ್ಳೆ ಆಡಳಿತ ನಡೆಸಿ ಮುಖ್ಯಮಂತ್ರಿ ಅಂತ ಅನ್ಕೋಬಹುದು ಇಲ್ಲಿ ಒಂದು ಪ್ರಾಂತ್ಯಕ್ಕಾಗಿರೋದು. ಹೌದು ಹೌದು. ಸೊ ಇಲ್ಲಿ ಮುಖ್ಯಮಂತ್ರಿ ತರನ ಇವ್ರನ್ನ ನಾವು ಕನ್ಸಿಡರ್ ಮಾಡಬಹುದು. ಹೌದು. ಬನ್ನಿ PN ಕೃಷ್ಣಮೂರ್ತಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ನಾವೀಗ ಬೆಂಗಳೂರಿನ ಇತಿಹಾಸನ ಕೆದಕ್ಕೊಂಡು ಈಗ ದಿವಾನ್ರ ಆಡಳಿತಕ್ಕೆ ಬಂದಿದ್ದೀವಿ. ದಿವಾನ್ರಲ್ಲಿನೂ ಸಿ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್ ಬಗ್ಗೆ, ಅವರು ಅಂತ್ಯಕ್ರಿಯೆ ಆಗಿದ್ದ ಜಾಗದಲ್ಲೇ ಹೋಗಿ ನಾವು ಅವರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಮತ್ತು ಇಲ್ಲೇ ಪಕ್ಕದಲ್ಲೇ ಕುಮಾರ ಪಾರ್ಕಲ್ಲೇ PN ಕೃಷ್ಣಮೂರ್ತಿ ಅವರ ಬಂಗಲೆ ಇದೆ. ಅದಕ್ಕೆ ಪೂರ್ಣ ಪ್ರಾಸಾದ ಅಂತ ಕರೀತಾರೆ. ಪೂರ್ಣ ಪ್ರಾಸಾದ ಅಂದರೆ ಒಂದು ಬಿಲ್ಡಿಂಗ್ ಅಂತ ಕರೀತಾರೆ. ಪೂರ್ಣ ಪ್ರಾಸಾದ ಹತ್ರ ಹೋಗಿದ್ವು. ಅದು ಕೆಲವು ಯಾರಿಗೂ ಒಳಗೆ ಬಿಡೋದಿಲ್ಲ. ಆಚೆಯಿಂದನೇ ನೋಡಿದರೆ ಏನು ಅದ್ಭುತವಾದ ಬಿಲ್ಡಿಂಗ್, ಯಾವ ಅರಮನೆಗೇನು ಕಮ್ಮಿ ಇಲ್ಲ. ಅವರ ಕಾಲದಲ್ಲಿ ಹಿಂದೆ ನಾವು ಬೇರೆ ದಿವಾನ್ರ ಕಾಲದಲ್ಲಿ ಮಾತಾಡಿದ್ವಲ್ಲ, IISc ಪ್ರಾರಂಭ ಮಾಡಿದ್ರು. ಇವ್ರ ಕಾಲದಲ್ಲಿ 1909ರಲ್ಲಿ ಅದು ಮುಕ್ತಾಯ ಆಯಿತು. ಅಲ್ಲಿಂದ ತರಗತಿಗಳೆಲ್ಲ ಪ್ರಾರಂಭ ಆಯಿತು. ಒಳ್ಳೆ ಇನ್ಸ್ಟಿಟ್ಯೂಷನ್ ಆಯಿತು. ನನಗೆ ತಿಳಿದ ಮಟ್ಟಿಗೆ ಭಾರತದಲ್ಲಿ ಇರುವಂಥ ಎಲ್ಲ ಈ ಇನ್ಸ್ಟಿಟ್ಯೂಟ್ಗಳನ್ನ ಒಂದು ಲೆಕ್ಕಾಚಾರವಾಗಿ ಇದು ಮಾಡ್ತಾರೆ. ಏನು ಅಂತಂದರೆ ಗ್ರೇಡ್ ಕೊಡ್ತಾರೆ. ಇಡೀ ಭಾರತದಲ್ಲೇ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತೇಳಿ. ಆ ಥರ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 7ನೇ ಸ್ಥಾನದಲ್ಲಿತ್ತು IISc ಭಾರತದಲ್ಲಿ. ಆದರೆ ಈ ವರ್ಷ ಇತ್ತೀಚೆಗೆ ಅಷ್ಟೇ ಒಂದು ಸರ್ವೆ ಇದರಲ್ಲಿ ಭಾರತದ ಬೆಸ್ಟ್ ಇನ್ಸ್ಟಿಟ್ಯೂಷನಲ್ಲಿ ನಂಬರ್ 1ನಲ್ಲಿ ಕೂತ್ಕೊಳ್ಳುತ್ತದು. ಈ ವರ್ಷ ಪ್ರತಿ ವರ್ಷವೂ ಒಂದೊಂದು ಇನ್ಸ್ಟಿಟ್ಯೂಷನ್ನು ಅಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ. ಈ ವರ್ಷ ನಾನು ಇತ್ತೀಚೆಗೆ ಓದಿದ್ದೀನಿ, ಅದು ಭಾರತದ ನಂಬರ್ 1 ಇನ್ಸ್ಟಿಟ್ಯೂಷನ್ನು, ಸೈನ್ಸ್ ರಿಲೇಟೆಡ್. ಹೌದು. ಅಲ್ಲಿ ಆ IIScಯಲ್ಲಿ ಅನೇಕ ವಿದ್ವಾಂಸರು ಅಲ್ಲಿ ಓದಿದ್ದಾರೆ, ಅಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದ್ದು ಕೆಲವು ಹೇಳಬೇಕು ಅಂದರೆ ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಅಲ್ಲಿ ಕೆಲವು ವರ್ಷಗಳು ಕೆಲಸ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಹೈಡ್ರಾಲಿಕ್ ರಿಲೇಟೆಡ್ ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಹೌದು. ಆಮೇಲೆ ಸರ್ CV ರಾಮನ್ ಅದೇ ಇನ್ಸ್ಟಿಟ್ಯೂಷನ್ನಲ್ಲೇ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ಬಂದು ಸೈಂಟಿಫಿಕ್ಕಾಗಿ ಅವರು ಬೇರೆ ಕಡೆ ಅವರಿಗೆ ನೊಬೆಲ್ ಪಾರಿತೋಷಿಕ ತಂದಿರುವಂಥ ವಿಷಯ ರಾಮನ್ ಎಫೆಕ್ಟ್ ಅಂತೇಳಿ. ಅದನ್ನು ಇದೇ ಇದರಲ್ಲೇ ಅವರು ಅಧ್ಯಯನ ಮಾಡಿ ಮುಂದುವರಿಸಿದ್ರು. ಮುಕ್ತಾಯ ಮಾಡಿದ್ದು ಇಲ್ಲೇ IIScಯಲ್ಲಿ ಒಂದು ರಾಮನ್ ಎಫೆಕ್ಟ್ನ ರಿಸರ್ಚ್ ಮಾಡಿರೋದು, ಅದನ್ನ ಅನ್ವೇಷಣೆ ಮಾಡಿರೋದು. ಹೌದು. ಅದಕ್ಕೆ ಅವ್ರಿಗೆ ನೊಬೆಲ್ ಅವಾರ್ಡ್ ಬಂದಿದ್ದು ಕಾರಣ ಅದೇ IISc. ಬ್ಯೂಟಿಫುಲ್. ಅದಕ್ಕೆ ಬಂದು ಒಂದು ಇಲ್ಲೇ ಸೆಂಟ್ರಲ್ ಕಾಲೇಜ್ ಅಂತ ಇದೊಂದು ಸ್ಕೂಲಲ್ಲಿ ಅದನ್ನು ಅವರು ಪ್ರಸ್ತುತಪಡಿಸಿರೋದು ಮೊದಲ ಬಾರಿಗೆ. ಅಂತಹ ಹೆಮ್ಮೆ ನಮ್ಮ ಬೆಂಗಳೂರಿಗೆ ಸಿಗುತ್ತೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಹೌದು ಸರ್, ಇವತ್ತಿಗೂ ಅಂಥ ಒಂದು ಜಾಗದಲ್ಲಿ ಅಷ್ಟು ದೊಡ್ಡದೊಂದು ಇನ್ಸ್ಟಿಟ್ಯೂಷನ್ ನೋಡಿದ್ರೇ ನಮಗೆ ತುಂಬ ಖುಷಿ ಆಗುತ್ತೆ. ಹೌದು. ಹೇಗೆ ಈ ಭಯೋತ್ಪಾದಕರ ಕಣ್ಣಿಗೂ ಇಲ್ಲಿನ ವೈಭವವಾದ ಈ ಸೈಂಟಿಸ್ಟ್ಗಳು ಕಣ್ಣು ಬೀಳುತ್ತೆ ಅನ್ನೋದಕ್ಕೆ ಒಂದು ಘಟನೆ ಹೇಳಲೇಬೇಕು. ಅಂದರೆ ಬೇರೆ ದೇಶದ ಭಯೋತ್ಪಾದಕರು ಭಾರತನೇ ಹಾಳು ಮಾಡಬೇಕಾದ್ರೆ ಮುಖ್ಯ ಸೈಂಟಿಸ್ಟ್ಗಳು ಹಾಳು ಮಾಡಿದ್ರೆ ಅವರಿಗೆ ಜಯ ಸಿಗುತ್ತೆ, ಅವರು ಅಂದ್ಕೊಂಡಿರೋದಾಗುತ್ತೆ ಅಂಥೇಳಿ ಇದೇ IIScಯಲ್ಲಿ ಒಬ್ಬ ಸೈಂಟಿಸ್ಟ್ನ ಒಬ್ಬ ಭಯೋತ್ಪಾದಕ ಗುಂಡಿಟ್ಟುಕೊಳ್ತಾನೆ. ಅವರು ಪ್ರೊಫೆಸರ್ ಪೂರಿ ಅಂತೇಳಿ, ಅವರು ದೆಹಲಿಯಿಂದ ಬಂದಿದ್ದರು. ಇಡೀ ಭಾರತಕ್ಕೆ ದೊಡ್ಡ ಸೈಂಟಿಸ್ಟ್ ಅವರು. ಅವ್ರನ್ನ ಟಾರ್ಗೆಟ್ ಮಾಡಿ IIScಯಲ್ಲಿ ಫೈರಿಂಗ್ ನಡೆದು ಆತ ತೀರ್ಕೊಂಡು ಬಿಡ್ತಾರೆ. ಆಮೇಲೆ ಭಯೋತ್ಪಾದಕರು ಸಿಕ್ಕಾಕೊಂಡ್ರು,
ಅವರ ದುಷ್ಕೃತ್ಯಗಳು ಯಾವ್ಯಾವ್ದು ಇತ್ತು ಅಂತಂದರೆ ವಿಧಾನಸೌಧ, ಕೆಲವು ಸಾಫ್ಟ್ವೇರ್ ಕಂಪ್ನಿಗಳನ್ನೆಲ್ಲ ಉಡಾಯಿಸೋ ಪ್ರಯತ್ನ ಮಾಡಿದರು. ಆದರೆ ಅಲ್ಲಿಗೆ ಸಿಗಾಕ್ಕೊಂಡ್ರು. ಅದು ಸಕ್ಸಸ್ ಆಗಲಿಲ್ಲ ಅವರಿಗೆ, ಭಯೋತ್ಪಾದಕರಿಗೆ. ಆದರೆ ಬಟ್ ಅವರನ್ನು ಸಾಯಿಸಿದ್ರು ಗುಂಡಿಕ್ಕಿ. ಅವರು ಪ್ರೊಫೆಸರ್ ಪೂರಿ ಅಂತೇಳಿ ಸಾಯಿಸಿದ್ರು. ಅವರು ಸಾಯಿಸಿದ್ರು. ಅದು ಅದೇ IASCಯಲ್ಲೇ ನಡೆದಿರೋದು ಕೆಟ್ಟ ಘಟನೆ. ನಾವೇನು ನೋಡ್ತೀವಿ ಆ ಘಟನೆಯದ್ದು ನೀವು ಹೇಳಿದ್ದು ಇವಾಗ. ಹೌದು. ಸೊ ಅವ್ರು ನೆಕ್ಸ್ಟ್ ಟಾರ್ಗೆಟ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಂಧಿಸಿ ಅದನ್ನು ವಿಫಲಗೊಳಿಸಿದ್ರು. ಆದರೆ ಅಂತಹ ಒಳ್ಳೆ ಸೈಂಟಿಸ್ಟ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಘಟನೆ ನಿಮಗೆ ಹೇಳಲೇಬೇಕು. ಇದು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರೋ ವಿಷಯ. ನೀವು ಇಲ್ಲೇ ಪಕ್ಕದಲ್ಲೇ ಪೂರ್ಣಪ್ರಸಾದ ಕಟ್ಟಡ ನೋಡಿದ್ದೀವಿ. ಅದು ಈಗ ಅವರು ಖಾಸಗಿ ಸ್ವತ್ತಾಗಿದೆ, ಕುಟುಂಬದವರ ಸ್ವತ್ತಾಗಿದೆ. ಆದರೆ ನನ್ನ ಅಂದಾಜಿನ ಪ್ರಕಾರ ಕೃಷ್ಣಮೂರ್ತಿಯವರು ದಿವಾನ್ ಪೂರ್ಣಯ್ಯ ಅವರ ಮೊಮ್ಮಗ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರು ದಿವಾನ್ ಪದವಿಯಲ್ಲೇ ಮೊದಲು ಇದ್ದರು ಪೂರ್ಣಯ್ಯ ಅವರು, ಅವರ ಮೊಮ್ಮಗ ಇರಬಹುದು ಅವರು. ಅಲ್ಲಿ ಈ ಒಂಥರ ಬಂಗ್ಲೆ ಇದೆಯಲ್ಲ, ಆಚೆ ಒಂದು ಗಾರ್ಡ್ ರೂಮ್ ಇತ್ತು. ಅವ್ರ ಮನೆ ಆಚೆ ಗಾರ್ಡ್ ರೂಮ್ ಇತ್ತು. ತುಂಬ ಗಾರ್ಡ್ ರೂಮೇ ಎಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದರು. ಆ ರಸ್ತೆ ಅಗಲೀಕರಣ ಆಗಬೇಕಾಗಿತ್ತು. ಆಗ ಆ ಗಾರ್ಡ್ ರೂಮ್ನ ಒಡೆದಾಕೋ ಪರಿಸ್ಥಿತಿ ಬಂತು. ಅವಾಗ ಏನು ಮಾಡಿದ್ರು, ಅವಾಗ ದಿವಾನರಾಗಿದ್ದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಏನು ಮಾಡಿದ್ರು, ಇಂಥ ಬಿಲ್ಡಿಂಗ್ ಒಡೆದಾಕಬೇಡಿ, ನಾನು ಬೇರೆ ಎಲ್ಲಾದರೂ ಶಿಫ್ಟ್ ಮಾಡ್ತೀನಿ ಅಂದಾಗ ಒಪ್ಕೊಂಡ್ರು ಅವರು. ಅವ್ರ ಕುಟುಂಬದವರೆಲ್ಲ ಒಪ್ಕೊಂಡ್ರು. ಆಮೇಲೆ ಅವರ ಕಾಲದಲ್ಲೇ ಅದನ್ನು ಒಂದು ಟೆಕ್ನಿಕಲ್ ಇದಿದೆ, ಅದರ ನಂಬರ್ ಒಂದೊಂದು ಕಲ್ಲು ಮೇಲೆ ನಂಬರ್ ಹಾಕಿ ಅದನ್ನು ಶಿಫ್ಟ್ ಮಾಡಿ ಈಗಿನ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಈಗ ಲಾಲ್ಬಾಗ್ ವೆಸ್ಟ್ ಗೇಟಲ್ಲಿ ನಾವು ಎಂಟ್ರೆನ್ಸ್ ಪಕ್ಕದಲ್ಲಿರೋ ಗಾರ್ಡ್ ರೂಮೇ ಆಗಿನ PN ಕೃಷ್ಣಮೂರ್ತಿಯವರ ಗಾರ್ಡ್ ರೂಮು. ಅಂದರೆ ನಾವು ನೋಡಿದಾಗಲೂ ಏನಪ್ಪ ಇಷ್ಟು ಸಖತ್ತಾಗಿ ಮಾಡಿದಾರಲ್ಲ, ತುಂಬ ನಾವು ಆ ಕಾಲದಲ್ಲೇ ಮಾಡಿರೋದೇನೋ ಅಂದ್ಕೊಂಡ್ರೆ ಅದು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿರೋದು. ಸುಮಾರು 1935-40 ಒಳಗಡೆ ಅದು ಶಿಫ್ಟ್ ಆಗಿರೋದು ಅದು. ಹೀಗೆ ಇವರು ಅಷ್ಟೇ ಅನೇಕ ಜನೋಪಕಾರಿ ಕೆಲಸಗಳು ಮಾಡಿದ್ದಾರೆ. ಮತ್ತು ನಾನು ಈ ದಿವಾನರ ಬಗ್ಗೆ ಹೇಳಬೇಕು ಅಂತಂದರೆ ಬೆಂಗಳೂರಿಗೆ ಸೀಮಿತವಾಗಿರೋ ವಿಷಯಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಅವರು ಮಾಡಿರೋ ಕೆಲಸಗಳೆಲ್ಲ ಹೇಳ್ಕೊಂಡು ಹೋಯ್ತು ಅಂತಂದರೆ ಅವರು ರಾಜ್ಯಕ್ಕೆ ಮಾಡಿದ್ದಾರೆ. ನಮಗೆ ಇಲ್ಲಿ ಬೆಂಗಳೂರಿಗೆ ಸೀಮಿತ ಮಾಡ್ಕೊಳ್ಳೋಣ ನಾವು. ಅದರಿಂದ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಈ PN ಕೃಷ್ಣಮೂರ್ತಿಯವರು ಆದ ನಂತರ ನಮಗೆ ದಿವಾನರಾಗಿ ಬಂದವರು ಬಂದು VP ಮಾಧವರಾವ್ ಅಂತೇಳಿ. VP ಮಾಧವರಾವ್ ಅಂದರೆ ನಾವು ಮಾಧವರಾವ್ ಸರ್ಕಲ್ಲು, ಮಾಧವರಾವ್ ಪಾರ್ಕು ಇವೆಲ್ಲ. ಹೌದು ಹೌದು ಮಾಧವರಾವ್ ಹೌದು. ಈ ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ಅವರ ಮನೆ. ಈ ಮನೆಗೆ ಹೆಸರು ಪಠಾಣ್ ಭವನ್ ಅಂತೇಳಿ. ಪಠಾಣ್ ಭವನ್ ಅಂತ ನೋಡಿ, ಏನು ಅದ್ಭುತವಾಗಿದೆ. ಇಲ್ಲಿನ ಒಂದೊಂದು ಕಂಬಗಳೂ ಆಗಿನ ಕಲಾತ್ಮಕತೆಯನ್ನು ನಮಗೆ ತೋರಿಸ್ಕೊಡುತ್ತೆ. ಹೌದು ಸರ್, ಒಂದೊಂದು ಲೈಟ್ ಕಂಬಗಳೇ ಅಷ್ಟು ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಅರಮನೆ ಒಳಗಿದ್ದಂಗೆ ಇದೆ. ಹೌದು. ಇದು ಇತ್ತೀಚೆಗೆ ಅಷ್ಟೇ ಇದು ಬೇರೆಯವರು ತಗೊಂಡಿದ್ದಾರೆ ಅವರಿಂದ, ದಿವಾನ್ ಫ್ಯಾಮಿಲಿಯಿಂದ. ನಿಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕದಲ್ಲೇ ಚಲನಚಿತ್ರ ರಂಗದಲ್ಲಿ ಹೆಸರುವಾಸಿಯಾದ KCN ಬ್ಯಾನರ್ ಅಂತ ಇದೆ. KCN ಗೌಡ್ರು ಇದನ್ನು ತಗೊಂಡ್ರು. KCN ಗೌಡ್ರ ಕಾಲದಲ್ಲೇ ಇದನ್ನು ದಿವಾನರಿಂದ ಪರ್ಚೇಸ್ ಮಾಡಿರೋದಾಗದು. ಹೌದು, ಅವರು ವಂಶಸ್ಥರಿಂದ ತಗೊಂಡಿರ್ಬೋದು ಅಂತ ಅನ್ಕೊತೀನಿ. ಅದಾದನ್ನು ಇತ್ತೀಚಿನವರೆಗೂ KCN ಚಂದ್ರು ಅವರು ಈ ಮನೆಯಲ್ಲಿದ್ದರು. ಈಗ ಅವರದೇ ಸೊತ್ತು ಇದು. ಅದಕ್ಕೆ ಕೆಲವು ದಿವಸ ಇದು ಒಂದು TV ಚಾನಲ್ ಕೂಡ ಕೊಟ್ಟಿದ್ದರು ಇದನ್ನು. ಈಗೇನೂ ಇಲ್ಲ, ಈಗ ಅವರ ಕುಟುಂಬದವರೇ ಕೆಲವರು ಇದ್ದಾರೆ, ಅವ್ರದ್ದೇ ಸೊತ್ತಿದು. ಆಮೇಲೆ ಇವ್ರದ್ದು ಇನ್ನೊಂದು ಘಟನೆ ನಾನು ಹೇಳಲೇಬೇಕು. ಇವರು ಬೆಂಗಳೂರಲ್ಲಿ ಇದ್ದರೇನು ಕೇರಳದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇವರು. ಕೇರಳದಲ್ಲಿ ನೀವೆಲ್ಲ ಶಂಕರಾಚಾರ್ಯರ ಮೂಲ ಸ್ಥಾನ ಯಾವುದು ಅಂತಂದರೆ ಎಲ್ರಿಗೂ ಗೊತ್ತಿದೆ, ಕಾಲಡಿ ಅಂತೇಳಿ. ಕಾಲಡಿಯಲ್ಲಿ ಶಂಕರಾಚಾರ್ಯರ ಜನ್ಮಸ್ಥಳ ಜಾಗ ಇದೆಯಲ್ಲ, ಅದು ಯಾರ್ಯಾರೋ ಬಂದುಬಿಟ್ಟು ಅದನ್ನು ವಶಪಡಿಸ್ಕೊಂಡ್ಬಿಟ್ಟು ಅದು ಬಂದುಬಿಟ್ಟು ತುಂಬ ಪವಿತ್ರವಾದ ಸ್ಥಳ. ಹಿಂದೂಗಳಿಗೆ ಶಂಕರಾಚಾರ್ಯರು ಅಂತಂದರೆ
ತುಂಬ ಪವಿತ್ರವಾದ ಸ್ಥಳ. ಅದು ಯಾಕೆ ಬೇರೆಯವ್ರದ್ದು ಅಂತ ಇವರು ಖುದ್ದು ಆಸಕ್ತಿ ವಹಿಸಿ ಹೋಗಿ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಅವರು ಹುಟ್ಟಿದ ಜಾಗ ಇದೆಯಲ್ಲ ಅಲ್ಲಿ ಒಂದು ಸ್ಮಾರಕ ನಿರ್ಮಿಸಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ನೀವು ನೋಡಿರಬೇಕು ಅದನ್ನು. ಆಮೇಲೆ ಅವರ ತಾಯಿಗೆ ಅದೇ ಒಂದು ಚಿಕ್ಕ ದೇವಸ್ಥಾನ ಥರ ಕಟ್ಟಿದ್ದಾರೆ. ಮತ್ತು ಇತ್ತೀಚೆಗೆ ಅಷ್ಟೇ ಅವ್ರದ್ದು ಒಂದು ದೊಡ್ಡ ಶಿಲ್ಪ ಕೂಡ ಅಲ್ಲಿ ಕೆತ್ತಿದ್ದಾರೆ. ಮತ್ತು ತುಂಬ ಆಧ್ಯಾತ್ಮಿಕವಾಗಿ ಒಳ್ಳೆ ಪವಿತ್ರ ಸ್ಥಳ ಅದು. ಅಲ್ಲಿ ಹೋದ ತಕ್ಷಣವೇ ನಮಗೆ ಧ್ಯಾನ ಮಾಡಬೇಕು, ಮನಸ್ಸು ಒಂಥರ ಉಲ್ಲಾಸಭರಿತವಾಗಿರುತ್ತೆ. ಒಂದು ವೈಬ್ ಇದೆ ಅಲ್ಲಿ. ಅಲ್ಲೇ ಒಂದು ಎತ್ತರವಾದ ಇನ್ನೊಂದು ಬಿಲ್ಡಿಂಗ್ ಇದೆ. ಅದರಲ್ಲಿ ಅವರ ಜೀವನದ ಕಾಲಘಟ್ಟಗಳನ್ನ ಒಂದು ಫೋಟೋಗ್ರಫಿ ಎಲ್ಲ ಇಟ್ಟಿದ್ದಾರೆ. ಮಂಟಪದ ಟವರ್ ಥರ ಮಾಡಿದ್ದಾರೆ. ಸುಮಾರು 8-10 ಅಂತಸ್ತಿದೆ. ಮೇಲೆವರೆಗೂ ನಡ್ಕೊಂಡೇ ಹೋಗಬೇಕು. ಒಂದೊಂದು ಹಂತಗಳ ಅವರ ಸಾಧನೆಗಳನ್ನ ನಾವು ನೋಡ್ಬೋದು. ಅವರು ನಮ್ಮ ಹಿಂದೂ ಸಂಪ್ರದಾಯನ ಇಡೀ ವಿಶ್ವಕ್ಕೆ ಪರಿಚಯಿಸಿದವರು. ಅವರು ಭಾರತದಾದ್ಯಂತ ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಅನೇಕ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ನಾವು ಶೃಂಗೇರಿಯಲ್ಲಿ ನೋಡೋ ಶಾರದಾದೇವಿ ದೇವಸ್ಥಾನನೂ ಅವರೇ ಕಟ್ಟಿರೋದು. ಪೀಠದಿಂದಲೇ ಅವರು ನಮಗೆ ತುಂಬ ಕನ್ನಡಿಗರಿಗೆ ಚೆನ್ನಾಗಿ ಪರಿಚಯ ಆಗಿರೋದು. ಹೌದು, ಈ ಥರ ನಮ್ಮ ದೇವಸ್ಥಾನಗಳನ್ನೆಲ್ಲ ಉದ್ಧಾರ ಮಾಡಿದವರು ಶಂಕರಾಚಾರ್ಯರು. ಅವರ ಮೂಲ ಸ್ಥಾನನ ಇಂಪ್ರೂವ್ ಮಾಡಿದ್ದು ನಮ್ಮ BP ಮಾಧವರಾವ್ ಅವರು. ನೆಕ್ಸ್ಟ್ ನಮಗೆ ದಿವಾನರಾಗಿ ಬಂದವರು ಟಿ ಆನಂದರಾವ್ ಅಂತೇಳಿ, ನಾವೀಗೇನು ಆನಂದರಾವ್ ಸರ್ಕಲ್ ಅಂತೇಳಿ. ಪೂರ್ತಿ ಹೆಸರು ತಂಜಾವೂರು ಆನಂದರಾವ್ ಅಂತೇಳಿ. ಅವರ ಕಾಲದಲ್ಲಿ ನಡೆದ ಮುಖ್ಯವಾದ ಘಟ್ಟ ಏನು ಅಂತಂದರೆ ನಮಗೆಲ್ಲ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮುದ್ದೇನಹಳ್ಳಿಯಲ್ಲೇ, ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದ್ರು. ಅಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿ ಪೂನಾದಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು. ಪೂನಾದಲ್ಲಿ ಇಂಜಿನಿಯರಿಂಗ್ ಮಾಡಿ ಪೂನಾದಲ್ಲೇ ಅವರು ಕೆಲಸ ಮಾಡಿ ಪೂನಾದಲ್ಲೂ ಅನೇಕ ಬಿಲ್ಡಿಂಗ್ ಡ್ಯಾಮ್ಗಳೆಲ್ಲ ಕಟ್ಟಿ ಅಲ್ಲಿ ಇಂಜಿನಿಯರ್ ಆಗಿದ್ದರು ಅವರು. ಅವ್ರನ್ನ ಇವರು ಆನಂದರಾವ್ ಕಾಲದಲ್ಲೇ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಮೈಸೂರು ರಾಜ್ಯದಲ್ಲಿ ಕೆಲಸ ಮಾಡಿ ಬಾ ಅಂತೇಳಿ ಅವರ ಮನವೊಲಿಸಿ ಇಲ್ಲಿ ಚೀಫ್ ಇಂಜಿನಿಯರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ರು. ಇದು ನಮ್ಮ ಬೆಂಗಳೂರಿಗೆ ಮತ್ತು ನಮ್ಮ ಮೈಸೂರು ರಾಜ್ಯಕ್ಕೆ ಕೊಟ್ಟ ಒಳ್ಳೆ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ದೊಡ್ಡ ಕೆಲಸ ಕೊಟ್ಟಿದ್ದು ಅಂದರೆ ನಮ್ಮ ಕೃಷ್ಣರಾಜ ಸಾಗರ್ ಡ್ಯಾಮ್ಗೆ ಅವರು ಚೀಫ್ ಇಂಜಿನಿಯರ್ ಆಗಿ ಒಂದು ರಾಜ್ಯದ ಯಾವುದೇ ಒಂದು ಪ್ರಾಜೆಕ್ಟು ಸ್ಟಾರ್ಟ್ ಆದರೆ ಇಲ್ಲಿನ ರಾಜ್ಯದ ಚೀಫ್ ಇಂಜಿನಿಯರ್ ಇರ್ತಾರೆ, ಅವರೇ ಆ ಇದಕ್ಕೂ ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಹಾಗೆ ಚೀಫ್ ಇಂಜಿನಿಯರ್ ಆಗಿ ಅದನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಇನ್ನೂ ಅನೇಕ ಡ್ಯಾಮುಗಳೆಲ್ಲ ವಿಶ್ವೇಶ್ವರಯ್ಯ ಕಾಲದಲ್ಲಿ, ಇದೇ ಆನಂದರಾಯರ ಕಾಲದಲ್ಲೇ ಆಗುತ್ತೆ. ಈ ಆನಂದರಾವ್ ಕಾಲದಲ್ಲಿ ಇನ್ನೊಂದು ಮುಖ್ಯವಾದ್ದು ಆಯಿತು ಅಂದರೆ, ಒಬ್ಬರು ದಳವಾಯಿ ದೇವರಾಜ ಅರಸ್ ಅಂತಿರ್ತಾರೆ, ಅವರ ಮಗಳು ಈ ನಾಲ್ವಡಿ ಕೃಷ್ಣರಾಜ ಅವರ ತಮ್ಮ ನರಸಿಂಹರಾಜ ಒಡೆಯರ ಹೆಂಡತಿ. ಅವರ ಹೆಸರು ಕೆಂಪು ಚೆಲುವರಾಜಮ್ಮಣ್ಣಿ ಅಂತೇಳಿ. ಅವರ ಹೆಸರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ತಾರೆ. ಅದೇ ಮಲ್ಲೇಶ್ವರಮಲ್ಲಿರೋ KC ಜನರಲ್ ಹಾಸ್ಪಿಟಲ್. KC ಅಂತಂದರೆ ಕೆಂಪು ಚೆಲುವರಾಜಮ್ಮಣ್ಣಿ ಆಸ್ಪತ್ರೆ ಅಂತೇಳಿ. ಮತ್ತು ಆಗ ಬೆಂಗಳೂರಲ್ಲಿದ್ದಿದ್ದು ನಾನು ಹೇಳಿದೆ, ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಯಾಕೆ ಅಂದರೆ ಅಲ್ಲಿಗೆ ವಿಸ್ತಾರ ಹೆಂಗೆ ಬೆಂಗಳೂರು ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಆಗ ಇದ್ದಿದ್ದು ಕೋಟೆ, ಪೇಟೆ, ಚಾಮರಾಜಪೇಟೆ, ಬಸವನಗುಡಿ, ಮಲ್ಲೇಶ್ವರಂ. ಅದಾದಮೇಲೆ ಅದು ನಂತರದ ಆಗಿರೋದು. ಇಷ್ಟು ಏರಿಯಾಗೆ ಇದೇ ಆನಂದರಾವ್ ಕಾಲದಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾರೆ. ಇಡೀ ಅಂದರೆ ಬೆಂಗಳೂರಿಗೆ ಒಳಚರಂಡಿ ವ್ಯವಸ್ಥೆ ಇವರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ಅದಲ್ಲೇ 3 ಏರಿಯಾಗಳೇನಿದ್ದಾವೆ ಅಲ್ಲಿಗೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದವರೇ ಟಿ ಆನಂದರಾವ್ ಅವರು. ಈಗ ಅವ್ರ ಹೆಸರಲ್ಲಿ ನಮಗೆ ಜ್ಞಾಪಕ ಇರಬೇಕು ಅಂದರೆ ಪ್ರತಿದಿನ ಆನಂದರಾವ್ ಸರ್ಕಲ್ ಅಂತ ಇದೆಯಲ್ಲ ಮೆಜೆಸ್ಟಿಕ್ಕಲ್ಲಿ, ಅದಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ. ಈಗಲೂ ನಾವು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಆನಂದರಾವ್ ಸರ್ಕಲಲ್ಲೇ ಹೋಗಬೇಕು. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರೂ ಬಾ ಅಂದರೆ ಆನಂದರಾವ್ ಸರ್ಕಲ್ ಅಂತ ಹೇಳ್ತಾರೆ. ಆನಂದರಾವ್ ಸರ್ಕಲ್ಲು
ಬಸ್ ಜಂಕ್ಷನ್ ಪಾಯಿಂಟ್ ಎಲ್ಲ. ಬಟ್ ಆನಂದರಾವ್ ಕೊಡುಗೆ ಇಷ್ಟಿದೆ ಅನ್ನೋದು ಹೌದು. ತುಂಬ ಒಳ್ಳೆಯ ವಿಷಯ ಸರ್. ಇದಾಗ್ಬಿಟ್ಟ ಮೇಲೆ ಚೀಫ್ ಇಂಜಿನಿಯರ್ ಆಗಿರ್ತಾರಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ದಿವಾನರಾಗಿ ತಗೊತಾರೆ. ಆವಾಗ ಕೆಲಸ ಮತ್ತು ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸಿ ಅವರಿಗಿಂತ ಹಿರಿಯರು ಇಲ್ಲಿ ಇನ್ನೊಬ್ರು ಇರ್ತಾರೆ, ನಂಜುಂಡಯ್ಯ ಅಂತೇಳಿ. ಅವರು ವಿಶ್ವೇಶ್ವರಯ್ಯ ಸಮಕಾಲೀನರು, ಎಚ್ ವಿ ನಂಜುಂಡಯ್ಯ ಅಂತೇಳಿ. ಅವರು ಇಲ್ಲಿ ಬೆಂಗಳೂರಿನವರೇ, ಇಲ್ಲೇ ಮಲ್ಲೇಶ್ವರಮಲ್ಲೇ ಅವ್ರ ಮನೆ ಇದೆ. ಅವ್ರಿಗೂ ವಿಶ್ವೇಶ್ವರಯ್ಯ ಇಬ್ಬರಿಗೂ ತಗೊಳ್ಬೇಕಾದ್ರೆ ದಿವಾನಗಿರಿಗೆ ಒಂದು ಹೆಜ್ಜೆ ಮುಂದೆ ಇದ್ದರು ಎಚ್ ವಿ ನಂಜುಂಡಯ್ಯ ಅವರು. ಆದರೆ ಇವರ ಮೇಧಸ್ಸು ಎಲ್ಲ ಇವ್ರನ್ನ ಇಂಜಿನಿಯರ್ ಆಗಿ ಮಾಡಿರೋ ಕೆಲಸಗಳು ಮತ್ತು ಇವರು ಒಂದು ನಿಸ್ಪೃಹವಾಗಿ ಕೆಲಸ ಮಾಡೋ ವಿಧಾನ ಇದೆಲ್ಲನೂ ಮೈಸೂರು ಮಹಾರಾಜರಿಗೆ ಮೆಚ್ಚಿ ಗಮನಿಸಿ ವಿಶ್ವೇಶ್ವರಯ್ಯನ ತಗೊತಾರೆ ದಿವಾನರಾಗಿ. ಆದರೆ ಮೈಸೂರು ಮಹಾರಾಜರಿಗೂ ಭಯ ಇರುತ್ತೆ ವಿಶ್ವೇಶ್ವರಯ್ಯ ಬಗ್ಗೆ. ಯಾಕಂದರೆ ಈ ವಿಶ್ವೇಶ್ವರಯ್ಯ ಅವರು ಯಾವುದೇ ಮುಲಾಜಿಗೂ ಬಗ್ಗೋರಲ್ಲ. ಅವರು ಏನು ಅಂದ್ಕೊಂಡಿದ್ದಾರೋ ಅದಾಗಲೇಬೇಕು. ಶಿಸ್ತಿನ ಸಿಪಾಯಿ ಥರ. ಶಿಸ್ತಿನಲ್ಲಿ ಅವರೇ ನಮಗೆಲ್ಲ ಮಾದರಿ, ಇಡೀ ನಮ್ಮ ರಾಜ್ಯದವರಿಗೆ ಮಾದರಿ ಅವರು. ಸುಮಾರು ವಿಷಯಗಳಲ್ಲಿ ಅವರು ಒಂಥರ ಮಹಾರಾಜರಿಗೂ ಅವರು ಯಾವುದೇ ವಿಷಯಕ್ಕೂ ಶ್ರದ್ಧೆ ನಿಷ್ಠೆ ಇಂಥವಕ್ಕೆಲ್ಲ ಅವರು ಇವತ್ತಿಗೂ ಐಕಾನ್ ಮಾಡೋದಿಲ್ಲ. ಆ ರೀತಿ ಅಂತ ವ್ಯಕ್ತಿತ್ವ ಅವ್ರದ್ದು. ಅದು ಮೈಸೂರು ಮಹಾರಾಜರಿಗೆ ಗೊತ್ತಿತ್ತು. ಆದರೂ ಅವರ ಕೆಲಸದ ಬಗ್ಗೆ ಅವರಿಗೆ ಅತೀವ ವಿಶ್ವಾಸ ಇತ್ತು. ಅವ್ರನ್ನೇ ತಗೊಳ್ಬೇಕು ಅಂತ ಅವ್ರನ್ನೇ ದಿವಾನರಾಗಿ ತಗೊಂಡ್ರು. ಆದರೆ ಅವರು ಮೊದಲು ಮಾಡಿರೋ ಕಂಡೀಷನ್ನೇ ನಾನು ಏನು ಅಂದ್ಕೊಂಡಿದ್ದೀನೋ ಅಭಿವೃದ್ಧಿ ಕಾರ್ಯಗಳು, ಅದಕ್ಕೆ ನೀವು ಅಡ್ಡಿ ಬರಬಾರ್ದು. ಹಂಗೇನಾದರೂ ಬಂದರೆ ಅಲ್ಲೇ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅನ್ನೋ ಕಂಡೀಷನ್ ಆಗಿ ಅವರು ಬಂದಿದ್ದು. ಅದೇ ರೀತಿ ಅವರು ದಿವಾನರಾದರು. ಈಗಿನ ಆಧುನಿಕತೆ, ಈಗ ನಾವು ಬೆಂಗಳೂರು ಯಾವ ರೀತಿ ಇಂಪ್ರೂವ್ ಆಗಿದೆ ಅಥವಾ ನಮ್ಮ ಮೈಸೂರು ರಾಜ್ಯ ಇಂಪ್ರೂವ್ ಆಗಿದೆ, ಅದಕ್ಕೆ ಕಾರಣಕರ್ತರೆ ನಮ್ಮ ವಿಶ್ವೇಶ್ವರಯ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವುಗಳ ಹಿಂದೆ ಪ್ರತಿ ದಿವಾನರ ಕೆಲಸದಲ್ಲೂ ಪ್ರತಿ ಸತಿ ನಾನು ಮೈಸೂರು ಮಹಾರಾಜರನ್ನ ಹೇಳ್ಕೊಂಡು ಹೋಗೋದು ಸರಿ ಬರೋದಿಲ್ಲ. ಯಾಕೆಂದರೆ ಎಷ್ಟೇ ದಿವಾನರು ಏನೇ ಅಭಿವೃದ್ಧಿ ಮಾಡಿದ್ರು ಅದರ ಹಿಂದಿನ ಶಕ್ತಿ ನಮ್ಮ ಮೈಸೂರು ಮಹಾರಾಜರು. ಅದು ಎರಡು ಮಾತಿಲ್ಲ. ಇವ್ರು ಏನು ಕೆಲಸ ಮಾಡಿದ್ರೆ ಅದಕ್ಕೆ ದುಡ್ಡು ಹೊಂದಿಸ್ಬೇಕು, ಇವರು ಹೇಳಿದ್ದಕ್ಕೆ ಅವರು ಒಪ್ಪಿಗೆ ಕೊಡಬೇಕು, ಇದೆಲ್ಲ ಗೊತ್ತಿತ್ತು. ಇಂಥ ದಿವಾನರುಗಳು ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಮೈಸೂರು ಮಹಾರಾಜರಿಗಿತ್ತು. ಅದರಿಂದ ಇವರು ಯಾವುದೇ ಕೆಲಸಗಳನ್ನ ಹೇಳಿದ್ರೇನೋ ಯಾವುದಕ್ಕೂ ಅಡ್ಡಿ ಬರ್ತಾ ಇರಲಿಲ್ಲ. ಸರ್, ವಿಶ್ವೇಶ್ವರಯ್ಯ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ಬಂದ್ವಿ. ಸರಿ, ಸಿಲ್ವರ್ ಜೂಬ್ಲಿ ಟೆಕ್ನಾಲಜಿ ಹತ್ರ. ಹೌದು, KR ಸರ್ಕಲ್. ಹೌದು, ಈ ಸರ್ಕಲ್ಗೆ ಕೃಷ್ಣರಾಜೇಂದ್ರ ಸರ್ಕಲ್ ಅಂತ ಕರೀತಾರೆ. ವಿಶ್ವೇಶ್ವರಯ್ಯ ಬಗ್ಗೆ ಅವರು ಒಬ್ಬ ಇಂಜಿನಿಯರ್ ಆಗಿದ್ದರು, ಖ್ಯಾತ ಇಂಜಿನಿಯರು. ಅವ್ರ ಬಗ್ಗೆ ನಾನು ಮಾತಾಡಬೇಕು. ಆದರೆ ಅವರು ದಿವಾನರಾಗಿ ಆಯ್ಕೆ ಆಗ್ತಾರೆ. ಇದುವರೆಗೂ ನಮ್ಮ ದಿವಾನರು ಸಿವಿಲ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರೋರೇ ದಿವಾನರಾಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಅಲ್ಲದೆ ಇಂಜಿನಿಯರಿಂಗ್ ಮಾಡಿರೋರು ಕೂಡ ದಿವಾನರ ಪಟ್ಟಕ್ಕೆ ಬಂದ ಮೊದಲಿಗರು ಇವರು ಸಿವಿಲ್ ಸರ್ವಿಸ್ ಓದ್ಕೊಂಡಿಲ್ಲ. ಇವರು ಓದ್ಕೊಂಡಿದ್ದು ಒಂದು ಇಂಜಿನಿಯರಿಂಗು. ಅದರಲ್ಲೂ ಪುಣೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದು ಇದೆ. ಅದು 1854ರಲ್ಲಿ ಪ್ರಾರಂಭ ಆಗಿದ್ದು. ಈ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆನೇ ಒಂದು ಮಾತಾಡಬೇಕು ಅಂತಂದರೆ, ಭಾರತದ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಆಗಿದ್ದು 1794 ಅಂದರೆ 1794ರಲ್ಲಿ. ಈಗಿನ ಚೆನ್ನೈ ಇದೆಯಲ್ಲ, ಅಲ್ಲಿ ಗಿಂಡಿ ಅನ್ನೋ ಒಂದು ಸ್ಥಳದಲ್ಲಿ ಗಿಂಡಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಪ್ರಾರಂಭ ಆಯಿತು.
ಗಿಂಡಿ ಇಂಜಿನಿಯರಿಂಗ್ ಕಾಲೇಜು ಭಾರತದ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜ್ ಅದು. ಗಿಂಡಿ ಇಂಜಿನಿಯರಿಂಗ್ ಕಾಲೇಜ್ ಹೌದು ಬ್ರಿಟಿಷ್ ಅವರೇ ಮಾಡಿರೋದು. ಹೌದು, ಅವರ ಸಮಯದಲ್ಲೇ ಆಗಿರೋದು. ಆಮೇಲೆ 1854ರಲ್ಲಿ ಪುಣೆಯಲ್ಲಿ ಪುಣೆ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಆಯಿತು. ಆಮೇಲಿಂದ ರೂರ್ಕೆಲ ಈ ಕಡೆ ಎಲ್ಲನೂ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಆಯಿತು. ಅದರಲ್ಲಿ ಇದೇ ಸರ್ಕಲಲ್ಲಿ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಿದೆ. ಅದು 1917ರಲ್ಲಿ ಕಟ್ಟಿದ್ದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು. ಆದರೆ ಇವರು ಓದೋ ಸಮಯದಲ್ಲಿ ಇವರು ಪುಣೆಗೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರೆ. ಮೊದಲ ರ್ಯಾಂಕಲ್ಲಿ ಇವರು ಇಂಜಿನಿಯರಿಂಗ್ ಪಾಸ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಪುಣೆ ಗೌರ್ಮೆಂಟು ಇವನ್ನ ಅಲ್ಲೇ ಇಂಜಿನಿಯರ್ ಆಗಿ ನೇಮಿಸ್ಕೊಂಡ್ಬಿಡ್ತಾರೆ. ನೇಮಿಸ್ಕೊಂಡ್ಬಿಟ್ಟು ಪುಣೆಯಲ್ಲಿ ಅನೇಕ ಡ್ಯಾಮುಗಳೆಲ್ಲ ಇವ್ರ ಕಾಲದಲ್ಲೇ ಕಟ್ತಾರೆ. ವಿಶ್ವಖ್ಯಾತಿ ಹೊಂದ್ಬಿಡ್ತಾರೆ ಆವಾಗಲೇ ಇವರು ಅಲ್ಲಿ ಡ್ಯಾಮುಗಳು ಎಲ್ಲ ಕಟ್ಟಿಬಿಟ್ಟು. ಆವಾಗ ಇಲ್ಲಿ ದಿವಾನರಾಗಿದ್ದ ಟಿ ಆನಂದರಾಯರು ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಟ್ಬಿಟ್ಟು ಇವರಿಗೆ ಮೈಸೂರು ರಾಜ್ಯದ ಚೀಫ್ ಇಂಜಿನಿಯರ್ ಆಗಿ ಇವ್ರನ್ನ ನೇಮಕ ಮಾಡ್ತಾರೆ. ಅಲ್ಲಿ ಇವ್ರ ಕೆಲಸಗಳನ್ನೆಲ್ಲ ನೋಡಿ ಬೇರೆ ನಮ್ಮ ಕರ್ನಾಟಕದವರು, ಅದರಲ್ಲೂ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಇವರು ಹುಟ್ಟಿದ್ದು. ಅಲ್ಲಿಂದ ಇವರು ಓದಿ ಪುಣೆಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರು. ಇಂಜಿನಿಯರಿಂಗ್ ಮುಗಿಸಿ ಅಲ್ಲೇ ಯಾಕೆ ಇರಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನ ಇಲ್ಲಿಗೆ ಮನವಿ ಮಾಡ್ಕೊತಾರೆ, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿ ಅಂತ ಹೇಳ್ಬಿಟ್ಟು, ಇಲ್ಲಿ ಇಂಜಿನಿಯರ್ ಆಗಿ ಇರಿ ಅಂತೇಳಿ. ಆಗ ಇಲ್ಲಿ ಇಂಜಿನಿಯರ್ ಆಗಿ ಅವರು ಸೇರ್ತಾರೆ. ಸೇರಿಬಿಟ್ಟು ಅನೇಕ ಡ್ಯಾಮ್ಗಳು ನಿರ್ಮಾಣ ಆಗ್ತಾರೆ. ಇವ್ರ ಕಾಲದಲ್ಲೇ ಆಗಿರುವ KRS ಕೃಷ್ಣರಾಜೇಂದ್ರ ಡ್ಯಾಮ್ಗೆ ಇವರು ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಈಗಲೂ KRS ಹತ್ರ ಹೋಗಿ ಇಂಜಿನಿಯರ್ಸ್ದು ಸುಮಾರು ಜನ ಇಂಜಿನಿಯರ್ಸ್ ಬರ್ತಾರೆ. ಯಾಕೆಂದರೆ 1911ರಿಂದ 1930ರವರೆಗೂ ಅದು ನಡೆಯುತ್ತೆ ಕಟ್ಟೋದು. ಅನೇಕ ಇಂಜಿನಿಯರ್ಸ್ ಇದ್ದಾರೆ. ಅದು ಪ್ರಾರಂಭ ಆಗುವಾಗ ಮುಖ್ಯ ಇಂಜಿನಿಯರ್ ಇವರೇ ಆಗಿದ್ದರು. ನಂತರ ಕಾಲದಲ್ಲೇ ಇವರು ದಿವಾನರ ಆಗಿರೋದು. ಇವರು ದಿವಾನರಾಗಿ ಅದಕ್ಕೆ ಮೊದಲು ಇವ್ರದ್ದು ಅನೇಕ ಕೆಲಸಗಳನ್ನ ಕೆಲವನ್ನ ನಾವು ಮೆಲುಕು ಹಾಕೋಣ ಇಲ್ಲಿ. ಈಗ ಹೈದರಾಬಾದಿನ ನಗರದಲ್ಲಿ ಇರೋ ಪ್ರಜೆಗಳೆಲ್ಲನೂ ಇವ್ರನ್ನ ನೆನೆಸ್ಕೊಳ್ಬೇಕು. ಯಾಕೆ ಅಂತಂದರೆ ಆವಾಗ ಹೈದರಾಬಾದ್ ಪಕ್ಕದಲ್ಲೇ ಒಂದು ನದಿ ಹರಿತಾ ಇತ್ತು, ಮೂಸಿ ನದಿ ಅಂತೇಳಿ. ಅದು ಮಳೆಗಾಲ ಬಂತು ಅಂದರೆ ಕೊಚ್ಚಿಕೊಂಡು ಹರಿದು ಅರ್ಧ ಹೈದರಾಬಾದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿಬಿಡೋದು. ತುಂಬ ತೊಂದರೆ ಆಗೋದು ಹೈದರಾಬಾದ್ ನಗರ. ಆವಾಗ ಹೈದರಾಬಾದ್ ನಿಜಾಮರು ಇವ್ರನ್ನ ಕರೆಸಿ ಇದಕ್ಕೊಂದು ಪರಿಹಾರ ಹುಡುಕೊಡು ಅಂದಾಗ ಇವರು ಇಲ್ಲಿ ಸೇವೆ ಮಾಡುವಾಗ ಅದನ್ನು ಪ್ರಾರ್ಥನೆ ಮಾಡ್ಕೊತಾರೆ ಇವರಿಗೆ. ಆಗ ಇವರು ಅದನ್ನು ಸ್ಟಡಿ ಮಾಡಿದಾಗ ಅಲ್ಲಿ ನದಿದು ಒಂದು ತಿರುವು ಇರುತ್ತೆ. ಅಲ್ಲೇ ಇವರಿಗೆ ನೀರು ಜಾಸ್ತಿ ಆಗಿ ಅದಕ್ಕೆ ಪೈಪುಗಳು ಏನೂ ಇಲ್ದಿರಂಗೆ ಊರೊಳಗೆ ನುಗ್ಗಿ ಬಿಡ್ತಾಯಿತ್ತು. ಅದನ್ನು ಮನಗಂಡು ಅಲ್ಲಿ ಒಂದು ಡ್ಯಾಮ್ ಕಟ್ತಾರೆ. ಆ ಡ್ಯಾಮ್ ಕಟ್ಟಿದ ನಂತರ ಇದುವರೆಗೂ ಹೈದರಾಬಾದಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಬರಲಿಲ್ಲ. ಅಲ್ಲಿಂದ ಕುಡಿಯೋ ನೀರು ಸಪ್ಲೈ ಮಾಡಿದ್ರು. ಒಂದು ಎರಡನೇದು ಅವಾಗವಾಗ ನೀರಲ್ಲಿ ಕೊಚ್ಕೊಂಡು ಹೋಗ್ತಿತ್ತಲ್ಲ, ಅದು ಕೂಡ ಇದುವರೆಗೂ ಆ ತೊಂದರೆನೇ ಬರಲಿಲ್ಲ ಹೈದರಾಬಾದಿಗೆ. ಅದರಿಂದ ನಾವು ಎಷ್ಟು ಋಣಿಯಾಗಿರ್ತೀವೋ ವಿಶ್ವೇಶ್ವರಯ್ಯ ಅವರಿಗೆ, ಹೈದರಾಬಾದಿನ ಜನತೆ ಕೂಡ ಅವರಿಗೆ ಋಣಿಯಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗಲೂ ಇದೆಯಾ ಸರ್ ಅದು? ಈಗಲೂ ಇದೆ. ಏನು ಸರ್ ಡ್ಯಾಮ್ ಹೆಸರು? ಡ್ಯಾಮ್ ಹೆಸರು ಮರ್ತಿದ್ದೀನಿ. ಆದರೆ ಮೂಸಿ ನದಿಗೆ ಕಟ್ಟಿರುವಂಥ ಅಣೆಕಟ್ಟು. ಮತ್ತು ಇಂಜಿನಿಯರ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಟಿ ಆನಂದರಾಯರು ನಿವೃತ್ತಿ ಆಗ್ತಾರೆ. ರಾಗ್ಬಿಟ್ಟ ಮೇಲೆ ಯಾರು ದಿವಾನರಾಗಬೇಕಾದ ಅಂತ ಕೇಳಿದಾಗ ಮೈಸೂರು ಮಹಾರಾಜರಿಗೆ ಇದ್ದ ಒಂದು ಆಯ್ಕೆನೇ ವಿಶ್ವೇಶ್ವರಯ್ಯ ಅವರು ಆಯ್ಕೆ ಆಗ್ತಾರೆ. ಅನೇಕ ಜನ ವಿರೋಧ ಮಾಡ್ತಾರೆ, ಇವರು ಸಿವಿಲ್ ಅಲ್ಲ. ಇವ್ರನ್ನ ಹೇಗೆ ಅಂತಂದರೆ ಮೈಸೂರು ಮಹಾರಾಜರೇ ಒಂದೇ ಮಾತು, ನನಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ, ಯಾವ ಪದವಿ ಇವೆಲ್ಲ ಏನೂ ಇಲ್ಲ, ನನಗೆ ಅಭಿವೃದ್ಧಿ ಮುಖ್ಯ ಅಂತ ಹೇಳ್ಬಿಟ್ಟು ಅಭಿವೃದ್ಧಿಗೆ ಆಗಬೇಕಾದ್ರೆ ಇವ್ರನ್ನ ದಿವಾನರಾಗ ತೊಗೊಂಡ್ರೆ ಅದು ಸೂಕ್ತ ಅಂತೇಳಿ ಅವರಿಗೆ ಮನದಟ್ಟಾಗುತ್ತೆ. ಅವರ ಮುಂದಾಲೋಚನೆಯಿಂದ
ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ಇಲ್ಲಿ ನೇಮಕ ಆಗ್ತಾರೆ. ಸೊ ವಿಶ್ವೇಶ್ವರಯ್ಯ ಅವ್ರನ್ನ ಬೆಂಗಳೂರಿಗೆ ಅಥವಾ ಮೈಸೂರು ಸಂಸ್ಥಾನಕ್ಕೆ ಕರೆಸಿದ್ದು ಟಿ ಆನಂದರಾವ್ ಅವರು. ಟಿ ಆನಂದರಾಯರು ಸಮಯದಲ್ಲಿ ಇಂಜಿನಿಯರ್ ಆಗಿದ್ದರು. ಇಂಜಿನಿಯರ್ ಆಗಿ ಆನಂದರಾವ್ ಅವರು ಇಲ್ಲಿ ಕರೆಸಿದ್ರು. ಅದಾದಮೇಲೆ ಆ ಕೆಲಸಗಳ ನಂತರ ಮೈಸೂರು ಸಂಸ್ಥಾನ ಇವರನ್ನೇ ದಿವಾನರಾಗಿ ನೇಮಿಸ್ತು. ಅವಾಗಲೇ ಹೇಳ್ದಂಗೆ ಮೊಟ್ಟ ಮೊದಲ ಸಿವಿಲ್ ಏತರ ದಿವಾನರು ಇವರು. ಓಕೆ ಓಕೆ. ಈ ದಿವಾನರುಗಳನ್ನ ಮಾಡ್ತಿದ್ದವರು ಕೂಡ ಬ್ರಿಟಿಷರೇ ಅಲ್ಲ? ಇಲ್ಲ, ಮೈಸೂರು ಮಹಾರಾಜರು ಮಾಡ್ತಿದ್ರು. ಮೈಸೂರು ಮಹಾರಾಜರು ಮಾಡ್ತಾ ಇದ್ದಿದ್ದು. ಸೊ ಈಗ ಈ ದಿವಾನರುಗಳ ಕಾಲದಲ್ಲಿ ಕಮಿಷನರ್ಗಳು ಇದ್ರಾ? ಇಲ್ಲ, ಕಮಿಷನರ್ ಇರಲಿಲ್ಲ, ಅಧಿಕಾರಿಗಳಿದ್ದರು. ಇವರು ಮೈಸೂರು ಮಹಾರಾಜರ ಮೇಲೇ ಇಲ್ಲಿ ಅವರ ಅಧಿಕಾರಿಗಳಿದ್ದರು. ಅವರು ಏನೇ ಒಂದು ಕೆಲಸ ಆಗಬೇಕಾದ್ರೂ ಅವರ ಸಲಹೆಗಳು, ಅವರ ಅಪ್ಪಣೆ ಪಡಿಬೇಕಾಗಿತ್ತು. ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಿದ್ದ ಸಂಸ್ಥಾನ ಆವಾಗ ಮೈಸೂರು ಸಂಸ್ಥಾನ. ಏನೇ ಒಂದು ಕೆಲಸ ಆಗಬೇಕಾದ್ರೂ ಬ್ರಿಟಿಷರ ಅದಕ್ಕೆ ಮೇಲೆ ಅವ್ರನ್ನ ಇಟ್ಟಿದ್ದರು. ಆಡಳಿತ ನಡೆಸೋದಕ್ಕೆ ಇವರಿಗೆ ಬರೋ ಕಂದಾಯದ ಹಣದಲ್ಲಿ ಅವರಿಗೆ ಕೊಡಬೇಕಾಗಿತ್ತು. ಅವರ ಸಂಬಳಗಳು ಇವರೇ ನಿಭಾಯಿಸಬೇಕಾಗಿತ್ತು. ಅವರು ಕೆಲಸಗಾರರು, ಅಧಿಕಾರಿಗಳು, ಆಫೀಸರ್ಸ್ ಎಲ್ಲ ಮೇಲೆ ಎಲ್ಲ ಅವರೇ ಇರ್ತಾಯಿದ್ರು. ಅವ್ರ ಸಂಬಳಗಳು ಇವರೇ ನಿಭಾಯಿಸಿ ಒಂದು ಅಧೀನದಲ್ಲೇ ಆಡಳಿತ ನಡೆಸಬೇಕಾಗಿತ್ತು. ಅವ್ರದ್ದು ಕಂಟ್ರೋಲು ಅವ್ರ ಜೊತೆಗೆ ಇದ್ಕೊಂಡು ಇವ್ರಿಗೆ ಏನೇನು ಸಾಧ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು. ಹೌದು. ಈ ಕಂಡೀಷನ್ ಹಾಕಿ ಮೈಸೂರು ಮಹಾರಾಜರಿಗೆ ಕೊಟ್ಟಿದ್ದು ಅಧಿಕಾರನ. 1913 ವಿಶ್ವೇಶ್ವರಯ್ಯ ಆಡಳಿತ ಅವಧಿಯ ತುಂಬ ಮುಖ್ಯವಾದ ಘಟನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಅನೇಕ ಕೆಲಸಗಳು ಆ ಸಮಯದಲ್ಲಾಯಿತು. ಅದರಲ್ಲಿ ಮುಖ್ಯವಾದ್ದು ಬಂದು ಮೈಸೂರು ಬ್ಯಾಂಕು ಪ್ರಾರಂಭ ಆಗಿದ್ದೇ 1913ರಲ್ಲಿ. ಅದರ ಎದುರುಗಡೆನೇ ಇರೋ ಚೇಂಬರ್ ಆಫ್ ಕಾಮರ್ಸು ಇವ್ರ ಸಮಯದಲ್ಲೇ ಪ್ರಾರಂಭ ಆಯಿತು. ಮತ್ತು ಇಲ್ಲೇ NR ಕಾಲೋನಿ ಅಂತ ಹೇಳ್ತೀವಿ, ನರಸಿಂಹರಾಜ ಕಾಲೋನಿ, ಅಲ್ಲಿ ಒಂದು ಟಾಟಾ ಸಿಲ್ಕ್ ಫಾರ್ಮ್ ಅಂತ ಒಂದು ಪ್ರಾರಂಭ ಆಯಿತು. ಅದು ಇವ್ರ ಸಮಯದಲ್ಲೇ ಪ್ರಾರಂಭ ಆಗಿದ್ದು. ಮತ್ತು ಇವರ ಸಮಯದಲ್ಲಿ ಇನ್ನೊಂದು ಮುಖ್ಯ ಘಟನೆ ಏನು ಅಂತಂದರೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು. ಅದಕ್ಕೂ ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗೋದಕ್ಕೆ ಮುಂಚೆ ಇನ್ನೊಂದು ಘಟನೆ ನಿಮಗೆ ಹೇಳಲೇಬೇಕು ನಾನು. ಮದ್ರಾಸಲ್ಲೇ ಇವರ ಆಡಳಿತ ಇದ್ದಿದ್ದು ಬ್ರಿಟಿಷರದು. ಇಲ್ಲಿ ಯಾವುದೇ ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಮದ್ರಾಸ್ ಗೌರ್ಮೆಂಟು ಅಡಿಯಲ್ಲಿರುವಂಥ ಮದ್ರಾಸ್ ಯೂನಿವರ್ಸಿಟಿಯಿಂದ ಪರ್ಮಿಷನ್ ತೊಗೊಳ್ಬೇಕಾಯ್ತು. ಇವರು ಹೋರಾಟಗಳು ಮಾಡಿ ಇಲ್ಲ ನಾವು ಪ್ರತಿಯೊಂದಕ್ಕೂ ನಾವು ಅಲ್ಲಿ ಪರ್ಮಿಷನ್ ತೊಗೊಳೋದು ಆಗೋದಿಲ್ಲ ಅಂಥೇಳಿ ಅದನ್ನು ಇಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಅದನ್ನು ಬದಲಾಯಿಸಿದ್ರು. ಅಂದರೆ ಏನೇ ಒಂದು ಸ್ಕೂಲು ಕಾಲೇಜು ಓಪನ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ನು ಮೈಸೂರು ಯೂನಿವರ್ಸಿಟಿಯಿಂದ ತೊಗೊಳ್ಬೇಕಾಗಿ ಇವರ ಕಾಲದಲ್ಲೇ ಅಲ್ಲಿಂದ ಆಡಳಿತನ ಇಲ್ಲಿಗೆ ಬಂತು. ಅದಾದ ನಂತರ ಇವರು ತುಂಬ ಕಾರ್ಯೋನ್ಮುಖರಾಗ್ತಾರೆ. ಇದುವರೆಗೂ ಒಂದು ಸ್ಕೂಲ್ ಆಗಬೇಕು, ಪ್ರತಿಯೊಂದಕ್ಕೂ ಅಲ್ಲಿ ಹೋಗಬೇಕು, ಅವ್ರು ಪರ್ಮಿಷನ್ ಕೊಟ್ಟರೆ ಇಲ್ಲಿ ತಗೊಳ್ಬೇಕು. ಆಮೇಲೆ ಈ ಥರ ಬದಲಾಗೋದಕ್ಕೆ ಮೈಸೂರು ಮಹಾರಾಜರಿಗೆ ಮನವಿ ಮಾಡಿ ಒಂದು ಬಿಲ್ಲೇ ತೊಗೊಂಡು ಬರ್ತಾರೆ ಇವರು 1917ರಲ್ಲಿ. ನಾವು ಪ್ರತಿಯೊಂದಕ್ಕೂ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಇಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಅದರ ಅಧಿಕಾರನ ಬದಲಾಯಿಸಿ ಇಲ್ಲಿ ನಾವು ಕಾಲೇಜು, ಸ್ಕೂಲು ಯಾವುದೇ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿನ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ಇದು ಸುಲಭ ಅಲ್ವಾ? ನಾವು ಅಲ್ಲೋಗಿ ತೊಗೊಳೋದಕ್ಕಿಂತ ಇಲ್ಲೇ ತೊಗೊಳೋದು ಬಂದು ಒಂದು ಬಿಲ್ ಪಾಸ್ ಮಾಡಿ ಎಷ್ಟು ಕಾರ್ಯೋನ್ಮುಖರಾಗ್ತಾರೆ ಅಂತಂದರೆ, ಆದಷ್ಟು ಬೇಗ ಸ್ಕೂಲುಗಳು ಓಪನ್ ಮಾಡಬೇಕು ಅಂತೇಳಿ 1,000 ಪ್ರಾಥಮಿಕ ಶಾಲೆಗಳು ಆ ಟೈಮಲ್ಲಿ ಪ್ರಾರಂಭ ಆಗುತ್ತೆ. 1,000 ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳು ಅದೇ ಸಮಯದಲ್ಲೇ ಪ್ರಾರಂಭ ಆಗುತ್ತೆ. ಇದು ಒಂದು ಅದ್ಭುತ ಸಾಧನೆ ಅಲ್ವಾ ಇದು? ಯಾವುದೇ ಕಾಲದಲ್ಲೂ ಇಷ್ಟು ಶಾಲೆಗಳು ಇಷ್ಟು ಒಂದೇ ಸತಿ ಪ್ರಾರಂಭ ಆಗುತ್ತೆ. ಆಮೇಲೆ ಬರೀ ಎಜುಕೇಷನ್ ಇದಕ್ಕೆ ಅಂತಲ್ಲ, ವ್ಯವಸಾಯದಕ್ಕೂ ಇದು ಉಪಯೋಗ ಆಗಿಬಿಟ್ಟು ವ್ಯವಸಾಯದ ಒಂದು ಕಾಲೇಜನ್ನು ಇಲ್ಲೇ ಪ್ರಾರಂಭ ಮಾಡ್ತಾರೆ ಬೆಂಗಳೂರಲ್ಲಿ.
ಅಂದರೆ ವ್ಯವಸಾಯ ಯಾವ ಬೆಳೆ ಬೆಳಿಬೇಕು ಇದಕ್ಕೆಲ್ಲ ರೈತರಿಗೆ ಅನುಕೂಲಕ್ಕಾಗಿ ವ್ಯವಸಾಯದ ಶಾಲೆ ಪ್ರಾರಂಭ ಆಗುತ್ತೆ. ಇವೆಲ್ಲ ಅವರು ವಿಶ್ವೇಶ್ವರಯ್ಯದ ಸಮಯದಲ್ಲಿ ಆಗಿರುವಂಥ ಒಂದು ಅನೇಕ ಮುಖ್ಯವಾದ ಘಟನೆಗಳು, ಮಹಾನ್ ಕೆಲಸಗಳು. ಹಿಂದೆನೂ ಯಾರೂ ಮಾಡಿರಲಿಲ್ಲ ಈ ಥರ ಕೆಲಸಗಳು. ಮುಂದೆ ಮಾಡೋದು ಕಷ್ಟ ಇರುತ್ತೆ ಇವ್ರ ಥರ ಕೆಲಸ ಮಾಡೋದಕ್ಕೆ. ಮತ್ತು ಇನ್ನೊಂದು ಮುಖ್ಯ, ನಮ್ಮ ಕನ್ನಡ ಅಭಿವೃದ್ಧಿಗೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಪ್ರಾರಂಭ ಮಾಡಬೇಕು ಅನ್ನೋದು ಇವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ನಂತರದ ದಿವಾನರ ಕಾಲದಲ್ಲಿ ಅದು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬಂತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪರಿಕಲ್ಪನೆ ವಿಶ್ವೇಶ್ವರಯ್ಯ ಮತ್ತು ಮೈಸೂರು ಮಹಾರಾಜರು. ಯಾವುದೇ ನಾನು ಹಿಂದೆನೂ ನಿಮಗೆ ಹೇಳಿದ್ದೀನಿ, ಯಾವುದೇ ದಿವಾನರ ಕೆಲಸ ಹೇಳಿದಾಗ ಅದರ ಹಿಂದೆ ಮೈಸೂರು ಮಹಾರಾಜರ ದೂರದೃಷ್ಟಿನೂ ಇದ್ದೇ ಇರುತ್ತೆ. ನಾವು ಪ್ರತಿ ಸತಿನೂ ನಾವು ರಾಜರದ್ದು ಹೇಳೋದಕ್ಕೆ ಆಗೋದಿಲ್ಲ. ಈಗ ದಿವಾನರ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಿವಾನರ ಬಗ್ಗೆ ನಾನು ಮಾತಾಡ್ತೀನಿ. ಅಂದರೆ ಬರೀ ದಿವಾನರ ಮಾಡಿದ್ದು ಮೈಸೂರು ಮಹಾರಾಜರ ಇಲ್ಲವ ಅನ್ನೋದಕ್ಕೆ ನಾನು ಪ್ರತಿ ಸತಿನೂ ಹೇಳ್ತೀನಿ, ಮೈಸೂರು ಮಹಾರಾಜರ ಇಚ್ಛಾಶಕ್ತಿ ಇಲ್ದಿರಂಗೆ ಈ ದಿವಾನರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಚ್ಛಾಶಕ್ತಿ ಜೊತೆಗೆ ಅವರ ನೆರವಿನ ಜೊತೆಗೆ ಹೌದು ಇಷ್ಟೆಲ್ಲ ನಡೆದಿದ್ದಾವೆ, ಇಷ್ಟು ದಿವಾನರುಗಳು ಅವರ ಕಾರ್ಯ ಸಾಧನೆ ಮಾಡಿದ್ದಾರೆ. ಹೌದು. ಮತ್ತು ಮುಖ್ಯವಾದ್ದು ಅಂತಂದರೆ ನಮ್ಮ ಕನ್ನಡ ಭಾಷೆಗೆ ಒಂದು ಸಂಸ್ಥೆ ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತು ಇದೇ ಸಮಯದಲ್ಲೇ ಪ್ರಾರಂಭ ಆಗುತ್ತೆ. ಇದೇ ಗ್ಯಾಸ್ ಕಾಲೇಜ್ ಅಂತ ಕರೀತಾಯಿದ್ರು ಆವಾಗ. ಗ್ಯಾಸ್ ಅಂತಂದರೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್. ಅಲ್ಲಿ ಒಂದು ಸಭೆ ಏರ್ಪಾಡಾಗುತ್ತೆ. ಆ ಸಭೆಯಲ್ಲಿ ಇಡೀ ರಾಜ್ಯದ ಅನೇಕ ವಿದ್ವಾಂಸರು, ಗಣ್ಯ ವ್ಯಕ್ತಿಗಳು ಇದಕ್ಕೆ ಬರ್ತಾರೆ. ಅವ್ರು ಯಾರಪ್ಪ ಅಂತಂದರೆ, ಧಾರವಾಡದಿಂದ ರಾಮಚಂದ್ರ ಹನುಮಂತ ದೇಶಪಾಂಡೆ ಅನ್ನೋರು, ಮುದುವೀಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು, ಕರ್ನಾಟಕ ಪ್ರೆಸ್ ಮಾಲೀಕರಾದ ಜಠಾರ ಅವರು, ಬಳ್ಳಾರಿಯಿಂದ ವಕೀಲ ತಿಮ್ಮಕೃಷ್ಣ ರಾಯರು, ಹೊಸಪೇಟೆಯಿಂದ ರಾವ್ ಬಹದ್ದೂರ್ ಸಿ ಹನುಮಂತೇಗೌಡರು, ಮದ್ರಾಸಿನಿಂದ ಬೆನಗಲ್ ರಾಮರಾಯರು, ಮಂಗಳೂರಿಂದ ಮುಳಿಯ ತಿಮ್ಮಪ್ಪಯ್ಯನವರು, ಮೈಸೂರಿನಿಂದ ಪಿ ರಾಘವೇಂದ್ರಾಚಾರ್ಯರವರು, ಇನ್ನೂ ಅನೇಕ ಮಹನೀಯರು ಈ ಸಭೆಯಲ್ಲಿ ಪಾಲ್ಗೊಂಡರು. ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಸೇರಿಸಿ ಆವಾಗ ಇದಕ್ಕೆ ಅಧ್ಯಕ್ಷರು ಬಂದು ಎಚ್ ವಿ ನಂಜುಂಡಯ್ಯ ಅವರು, ಇಲ್ಲೇ ಮಲ್ಲೇಶ್ವರಮಲ್ಲೇ ಅವರು ಇರೋದು, ಅವರು ಮುಖ್ಯವಾಗಿ ಇರ್ತಾರೆ. ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದನ್ನು ಒಂದು ಚಿಕ್ಕದಾಗಿ ಪ್ರಾರಂಭ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದನ್ನು ಒಂದು ಚಿಕ್ಕದಾಗಿ ಪ್ರಾರಂಭ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಜಾಗ ಕೊಟ್ಟು ಇನ್ನಷ್ಟು ಇಂಪ್ರೂವ್ ಮಾಡಿದ್ದು ಬಂದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ನಂತರ ಅವರ ಕಾಲದ ವಿಷಯಗಳು ಹೇಳುವಾಗ ಅದನ್ನು ಹೇಳ್ತೀನಿ. ಅಲ್ಲೇ ಬಂದು ಕೃಷ್ಣರಾಜಿಂದ ಪರಿಷತ್ ಮಂದಿರ ಕಟ್ಟೋದು ಅವ್ರ ಸಮಯದಲ್ಲಿ. ಹೀಗೆ ವಿಶ್ವೇಶ್ವರಯ್ಯ ಅವರಲ್ಲಿ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟ ಒಳ್ಳೆ ಕೊಡುಗೆಗಳಲ್ಲಿ ಅದು ಒಂದು, ಅದು ಪ್ರಾರಂಭ ಆಗುತ್ತೆ. ಸರಿ, ಯಾರು ಅಧ್ಯಕ್ಷರಾಗಬೇಕು ಫಸ್ಟು ಅಂತ ಹೇಳ್ಬಿಟ್ಟು ಆಗ ಎಚ್ ವಿ ನಂಜುಂಡಯ್ಯ ಅವರೇ ಇರ್ತಾರೆ. ಆಗಲೇ ಪ್ರಾರಂಭ ಆಗಿದ್ದು ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿಂದನೇ ಪ್ರಾರಂಭ ಆಗುತ್ತೆ. ಮೊದಲು 3 ಸಮ್ಮೇಳನಕ್ಕೆ ಎಚ್ ವಿ ನಂಜುಂಡಯ್ಯ ಅವರೇ ಅಧ್ಯಕ್ಷರಾಗಿರ್ತಾರೆ. ಮೊಟ್ಟ ಮೊದಲು ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಇಲ್ಲಿಗೆ ಪಕ್ಕದಲ್ಲಿರುವ ಗೋರ್ಮೆಂಟ್ ಆರ್ಟ್ ಕಾಲೇಜಿನ ಆವರಣದಲ್ಲಿ ಎಚ್ ವಿ ನಂಜುಂಡಯ್ಯವರ ಅಧ್ಯಕ್ಷತೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿದ್ದು. ಈ ಥರ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಸರಿ, ಇವರ ನಿವೃತ್ತಿಯ ನಂತರ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತೇಳಿ ಮಹಾರಾಜರು ಇವ್ರನ್ನ ಒಂದು ಸಲಹೆಗಾರನಾಗಿ ಇಟ್ಕೊಂಡಿರ್ತಾರೆ. ಅವರಿಗೆ ಒಂದು ಇರೋವರೆಗೂ ಒಂದು ಮನೆ ಬೇಕು ಅಂತ ಇಲ್ಲೇ ವಿಧಾನಸೌಧ ಪಕ್ಕದಲ್ಲಿ ಈಗ ವಿಶ್ವೇಶ್ವರಯ್ಯ ಟವರ್ ಅಂತ ಹೇಳ್ತೀವಲ್ಲ, ವಿಶ್ವೇಶ್ವರಯ್ಯ ಗೋಪುರ ಅಂತ, ಅಲ್ಲಿ ಮೊದಲು ಒಂದು ಚಿಕ್ಕ ಸರ್ಕಾರದ ಒಂದು ಮನೆ ಇತ್ತು. ಅಲ್ಲಿ ವಿಶ್ವೇಶ್ವರಯ್ಯ ಅವರು ಇರೋವರೆಗೂ ಇರಬಹುದು ಅಂತ ಹೇಳ್ಬಿಟ್ಟು ಕ್ವಾರ್ಟರ್ಸ್ ಥರ ಇವರು ಅಲ್ಲಿದ್ದರು. ಆದರೂ ಇವರು ಅದು ಬೇಡ ಅಂತಂದ್ರೂ ಕೇಳಲಿಲ್ಲ. ಸರ್ಕಾರದಿಂದ ನೀವು ಇರಬೇಕು ಅಂತ ಹೇಳ್ಬಿಟ್ಟು ಅನೇಕ ಸಲಹೆಗಳು ಇವರು ಕೊಡ್ತಾಯಿದ್ರು. ಅಲ್ಲಿ ಇವರು ಮನೆ ಇತ್ತು.
ಇನ್ನು ಅವರ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ ಕೆಲವು ವಿಷಯನ ನಾವು ಹಂಚ್ಕೊಳ್ಲೇಬೇಕು. ಎಲ್ಲರೂ ಕೇಳ್ತಾರೆ, ಯಾಕೆ ಇವ್ರಿಗೆ ಮಕ್ಕಳಿರಲಿಲ್ವಾ, ಹೆಂಡತಿ ಇರಲಿಲ್ವಾ, ಇವರು ಮದುವೆ ಆಗಿರಲಿಲ್ವಾ ಅಂತೆಲ್ಲ ಕೇಳ್ತಾರೆ. ವಿಶ್ವೇಶ್ವರಯ್ಯ ಅವರಿಗೆ 3 ಮದುವೆ ಆಗಿತ್ತು. ಅವರು ತಾಯಿ ಇರ್ತಾರೆ, ತಾಯಿ ಮದುವೆ ಆಗಲೇಬೇಕು ಅಂತೇಳಿ ಇದು ಮಾಡಿದಾಗ ಮೊದಲು ಒಂದು ಮದುವೆ ಆಗ್ತಾರೆ, ನಂತರ ಅವರು ತೀರ್ಕೊಂಡು ಬಿಡ್ತಾರೆ ಅಂತ ಅನಿಸುತ್ತೆ. ಮತ್ತೆ 2ನೇ ಮದುವೆ ಆಗ್ತಾರೆ. ಅವರು 2-3 ಮದುವೆ ಆಗುತ್ತೆ. ಆದರೆ ಇವರಿಗೆ ಒಂದು ನಮ್ಮ ಕನ್ನಡಿಗರಿಗೆ ಒಂದು ವರದಾನ ಅನ್ನೋ ಏನೋ ಗೊತ್ತಿಲ್ಲ, ಇವರು ಬರೀ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಇವರು ಬೇಕು ಅಂತ ಹೇಳಿಬಿಟ್ಟೆ ಅವರು ಯಾರೂ ಇವರ ಜೊತೆಯಲ್ಲಿ ಇರಲಿಲ್ಲ. ಕೊನೆಯವರೆಗೂ ಒಬ್ಬಂಟಿಯಾಗೇ ಇದ್ದರು. ಆಗ ಇಲ್ಲಿ ಒಬ್ಬಂಟಿಯಾಗಿರಬೇಕಾದ್ರೆ ಅವರ ಸಹೋದರ ಇದ್ದರು ಕೃಷ್ಣಮೂರ್ತಿ ಅಂತೇಳಿ, ಅವರ ಮನೆಯವರು, ಅವರ ಮಕ್ಕಳು ಎಲ್ಲರೂ ಒಟ್ಟಿಗೆ ಅದೇ ಮನೆಯಲ್ಲಿ ಇದ್ದರು. ಕೊನೆಯಲ್ಲಿ ಅವ್ರಿಗೆ ಅನ್ನಿಸ್ತಾ ಇತ್ತು, ನಾನಿರೋವರೆಗೂ ಇಲ್ಲಿರ್ತಾರೆ, ಇದಾಗ್ಬಿಟ್ಟ ಮೇಲೆ ಇವರೆಲ್ಲ ಎಲ್ಲಿ ಹೋಗ್ತಾರೆ, ಅವ್ರಿಗೊಂದು ಮನೆ ಬೇಕು ಅಂತೇಳಿ ಯಾವತ್ತಿದ್ರೂ ಇಲ್ಲಿ ಇವ್ರು ಇರೋವರೆಗೂ ಇರಬಹುದು. ಆಮೇಲೆ ಏನು ಮಾಡೋದು, ಇವರು ಬೇರೆ ನೋಡ್ಕೊಳ್ಬೇಕು ಅಂತೇಳಿ ಒಂದು ಮನೆನ ತಗೊಂಡ್ಬಿಟ್ಟು ಜೇಮ್ಸ್ ಮೋಹನ್ ಅನ್ನೋರು ಇಲ್ಲೇ MG ರಸ್ತೆ ಪಕ್ಕದಲ್ಲಿ ಮ್ಯೂಸಿಯಂ ರಸ್ತೆಯಲ್ಲಿ ಒಂದು ಮನೆ ಕಟ್ಟಿದ್ರು. ಅನೇಕ ಎಂತೆಂದೋ ಬಿಲ್ಡಿಂಗ್ ಕಟ್ಟಿದ್ರೇನು ಇವರು ಮನೇನ, ಇನ್ನೊಬ್ಬರು ಕಟ್ಟಿದ ಮನೇನ ಇವರು ಕೊಂಡ್ಕೊತಾರೆ. ಕೆಲವೇ ಸಾವಿರಗಳಲ್ಲಿ ಆಗ ಮನೆ ತೊಗೊಳೋದು. ನನ್ನ ಒಂದು ಅಂದಾಜಿನ ಪ್ರಕಾರ 68,000ದಲ್ಲಿ ಮೋಸ್ಟ್ಲಿ ತೊಗೊಂಡಿರಬಹುದು ಅನ್ನೋ ಒಂದು ಮಾಹಿತಿ ಅಂದಾಜಿದೆ. ಅಷ್ಟಕ್ಕೆ ಆ ಮನೇನ ತೊಗೊಂಡ್ಬಿಟ್ಟು ಅಲ್ಲಿಗೆ ಇವರು ಶಿಫ್ಟ್ ಆಗ್ತಾರೆ. ಆಮೇಲೆ ಇವರಿಗೆ 100 ವರ್ಷ ತುಂಬುತ್ತೆ. ಆಗ ಸರ್ಕಾರದಿಂದನೇ 1962ರಲ್ಲಿ ಇದೇ ಗಾಜಿನ ಮನೆಯಲ್ಲಿ ಒಂದು ದೊಡ್ಡ ಸಮಾರಂಭ ಏರ್ಪಾಡಾಗುತ್ತೆ. ಅಂದರೆ 100 ವರ್ಷದ ಬರ್ತ್ಡೇ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಸೆಲೆಬ್ರೇಟ್ ಆಗುತ್ತೆ. ಮತ್ತು ಈ ಪಕ್ಕದಲ್ಲಿ ಕಾಣ್ತಿರೋ ಈ ಶಿಲೆಯನ್ನು ಅವರ 100ನೇ ವರ್ಷದ ಇದಕ್ಕೆ ಇಲ್ಲಿ ಒಂದು ಅವರ ಶಿಲ್ಪನ ಇಲ್ಲಿ ಇಟ್ಟುಬಿಟ್ಟು ಕಟ್ತಾರೆ. 100 ವರ್ಷದ ನೆನಪಲ್ಲಿ ಆಗಿರುವಂಥ ಸ್ಟ್ಯಾಚು ಇದು. ನಂತರ ಈಗ 1970ರಲ್ಲಿ ನಮ್ಮ ರಾಷ್ಟ್ರಪತಿಗಳ VV ಗಿರಿ ಅವರಿಂದ ಉದ್ಘಾಟನೆ, ಈಗ ಹೊಸದಾಗಿ ಇದನ್ನು ಉದ್ಘಾಟನೆ ಆಗಿರೋದು. ನಾನು ಹೇಳಿದೆ ನಿಮಗೆ, ಮೈಸೂರು ಮಹಾರಾಜರು ಅನೇಕ ಸಲಹೆಗಳನ್ನ ಇವ್ರ ಹತ್ರ ಪಡೀತಾ ಇದ್ದರು ಅಂತೇಳಿ. ಅದರಲ್ಲಿ ತುಂಬ ಮುಖ್ಯವಾದ್ದು ಅಂತಂತಂದರೆ ಇವ್ರ ಕಾಲದಲ್ಲಿ ಅನೇಕ ಕಾರ್ಖಾನೆಗಳು ಪ್ರಾರಂಭ ಆಯಿತು. ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ, ಕಾಗದ ಕಾರ್ಖಾನೆಗಳು, ಈ ಥರ ಅನೇಕ ಕಾರ್ಖಾನೆಗಳು ಪ್ರಾರಂಭ ಆಯಿತು. ಒಂದು ಸಮಯದಲ್ಲಿ ಆ ಭದ್ರಾವತಿ ಕಾರ್ಖಾನೆ ತುಂಬ ನಷ್ಟಕ್ಕೆ ಬಂದುಬಿಡುತ್ತೆ. ಇನ್ನು ಅದನ್ನು ಮುಚ್ಚೋ ಪರಿಸ್ಥಿತಿ ಬಂದುಬಿಡುತ್ತೆ. ಆವಾಗ ಮೈಸೂರು ಮಹಾರಾಜರಿಗೆ ವಿಶ್ವೇಶ್ವರಯ್ಯವ್ರಿಗೆ ಜ್ಞಾಪಕ ಬರ್ತಾರೆ, ಏನಾದರೂ ಮಾಡಿ ಇವ್ರಿಗೆ ಅದನ್ನು ವಹಿಸೋಣ ಅಂತ ಹೇಳ್ಬಿಟ್ಟು ಇವ್ರನ್ನ ಅದಕ್ಕೆ ಆಡಳಿತ ಅಧಿಕಾರಿಯಾಗಿ ಇವ್ರನ್ನ ನೇಮಿಸಿ ಅದನ್ನೇನಾದರೂ ಮಾಡಿ ಒಂದು ನಷ್ಟದಿಂದ ಪಾರು ಮಾಡಿದ್ರೆ ಸಾಕು, ಅದು ತುಂಬ ರಾಜ್ಯಕ್ಕೆ ಮುಖ್ಯವಾದ್ದು ಅಂಥೇಳಿ ಇವ್ರನ್ನ ನೇಮಿಸ್ತಾರೆ. ಇವರು 3 ವರ್ಷ ಆ ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಬಗ್ಗೆ ಸ್ಟಡಿ ಮಾಡಿ ಅಲ್ಲಿನ ಆಡಳಿತನ ಇವ್ರ ಕೈಗೆ ತಗೊಂಡು ಅದನ್ನು ಸ್ಟಡಿ ಮಾಡಿ 3 ವರ್ಷದಲ್ಲಿ ಅದನ್ನು ಲಾಭದಾಯಕವಾಗಿ ಬರೋದಕ್ಕೆ ಇವ್ರು ಮಾಡ್ತಾರೆ. ವಾಪಸ್ ಅದನ್ನು ಮತ್ತೆ ಒಳ್ಳೆ ರೀತಿಗೆ ತರ್ತಾರೆ. ಅದೂ ನಮ್ಮ ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆಗಳಲ್ಲಿ ಅದು ಒಂದು ಅಂತ ಹೇಳ್ಬೋದು. ಈ 3 ವರ್ಷ ಅವರು ಒಂದೇ ಒಂದು ರೂಪಾಯಿ ಕೂಡ ಸರ್ಕಾರದಿಂದ ಪಡೆದಿರೋದಿಲ್ಲ. ಮತ್ತೆ ಹೇಗೆ ಮಾಡಿರ್ತಾರೆ? ಅವರು ಹಂಗೆ ಕೆಲಸ ಮಾಡಿದರು. ಆದರೆ ಮೈಸೂರು ಮಹಾರಾಜರು ಯಾವ ಥರ ದಯಾಮಯರು ಅಂತಂದರೆ ಅವರ ಕೆಲಸನ ಅವರು ಉಚಿತವಾಗಿ ಪಡೆಯೋದಕ್ಕೆ ತಯಾರಿರಲಿಲ್ಲ. ಒಂದೇ ಒಂದು ಸತಿ ಸುಮಾರು 5 ಲಕ್ಷ ರೂಪಾಯಿನ ಇವರಿಗೆ ಕೊಡ್ತಾರೆ. ಆ ದುಡ್ಡನ್ನು ಎಲ್ಲೂ ಹಾಕಲಿಲ್ಲ. ಇಲ್ಲಿ ಹಿಂದೆ ಕಾಣ್ತಾ ಇರೋ ಈ ಕಾಲೇಜುಗಳಿಗೆ ಕಟ್ಟೋದಕ್ಕೆ ಅದನ್ನು ವಿನಿಯೋಗಿಸ್ತಾರೆ. ಇದೆಲ್ಲ ಅವರ ದುಡ್ಡಲ್ಲಿ ಕಟ್ಟಿಬಿಟ್ಟ ಮೇಲೆ ಇದಕ್ಕೆ ವಿಶ್ವೇಶ್ವರಯ್ಯ ಹೆಸರು ಇಡೋಣ, ನಿನ್ನ ಇದರಿಂದನೇ ಇದು ಕಟ್ಟಿರೋದು ಅಂದರೆ ನನ್ನ ಹೆಸರು ಎಲ್ಲೂ ಬೇಡ ಅಂತ ಹೇಳ್ಬಿಟ್ಟು
ಹಿಂದೆಯೇ ಹೇಳಿದೆ 1927ರಲ್ಲಿ ಮೈಸೂರು ಮಹಾರಾಜರ ರಜತೋತ್ಸವ ನಡಿಬೇಕಾಗಿತ್ತು. ಆದ್ದರಿಂದ ಇದನ್ನೆಲ್ಲ ಕಟ್ಟಿ ಅವ್ರ ಹೆಸರೇ ಇಡಬೇಕು ಅಂತೇಳ್ಬಿಟ್ಟು ಕೃಷ್ಣರಾಜೇಂದ್ರ ಸಿಲ್ವರ್ ಜುಬ್ಲಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೆಸರಿಟ್ರು. ಮತ್ತು ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ ಇದು ಹೆಸರಿಟ್ರು. ಆಗಲೇ 1917ರಲ್ಲಿ ಇಲ್ಲೇ ಒಂದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಅಂತಿತ್ತು. ಹೋಗ್ಲಿನಪ್ಪ, ಇದು ಇಂಜಿನಿಯರಿಂಗ್ ಕಾಲೇಜು, ಇದಕ್ಕಾದರೂ ನಿನ್ನ ಹೆಸರು ಇಡ್ತೀನಿ ಅಂತಂದರೆ ನಾನು ಬದುಕಿರೋವರೆಗೂ ನನ್ನ ಹೆಸರು ಎಲ್ಲೂ ಬರಬಾರ್ದು ಅನ್ನೋ ದೊಡ್ಡ ಗುಣ ಅವರಲ್ಲಿತ್ತು. ಆಗ ಬೆಂಗಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗು ಅವರ ನಿಧನದ ನಂತರ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಯಿತು. ಪಕ್ಕದಲ್ಲೇ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಾರಂಭ ಆಯಿತು. ಇದೆಲ್ಲ ಅವರ ಗೌರವಾರ್ಥವಾಗಿ ನಡೆದಿರುವ ಒಂದು ಸಂಸ್ಥೆಗಳು ಇದು. ಹಾಗಾಗಿ ಈ ಸರ್ಕಲಲ್ಲಿ ನಾವು ಬಂದು ಏನು ಮಾತಾಡ್ತಾ ಇದ್ದೀವಿ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ. ಹೌದು, ತುಂಬ ವ್ಯಾಲ್ಯೂಯಬಲ್ ಪ್ಲೇಸ್ ಇದು ನಾವೀಗ ಕೂತಿರೋದಾಗಲೇ. ಹೌದು, ಈಗ ನಾವಿಲ್ಲಿ ಬಂದಾಗಲೇ ಅವ್ರದ್ದೊಂದಷ್ಟು ಫಲಕಗಳನ್ನ ಹಾಕಿದ್ದಾರೆ. ಸೊ ಇದು ಒಂದು ಸಂದೇಶ ಇದೆ. ಅದೇ ಥರ ನಾನು ಅಲ್ಲಿ ಆ ಮುಂದೆ ಇರೋ ಬೋರ್ಡಲ್ಲಿ ಇದ್ದಾಗೇ ಪದವಿ ಅನ್ನೋದು ದುಡಿಮೆಗಲ್ಲ ಜನಸೇವೆಗೆ ಅನ್ನೋದು ವಿಶ್ವೇಶ್ವರಯ್ಯ ಅವರ ಒಂದು ಹೇಳಿಕೆ. ಹೌದು. ಸೊ ಅದೇ ನೀವು ಹೇಳಿದ್ ನೋಡಿದ್ರೆ ಭಾರತದಲ್ಲಿ ಹಲವಾರು ಡ್ಯಾಮ್ಗಳನ್ನ ಕಟ್ಟಿದ್ದಾರೆ. ತುಂಬ ಏನೇನು ಬೇಕು ಅದರದ್ದೆಲ್ಲ ಜನಸೇವೆಗೆ ಅಂತ ಏನೇನು ಮಾಡ್ಬೋದು ಎಲ್ಲ ರೀತಿಯನ್ನು ಮಾಡಿದಂಥವ್ರು. ಅವ್ರಿಗೆ ಆದಂಥ ಒಂದು ಸ್ವಂತ ಮನೆಯೂ ಕಟ್ಕೊಳ್ಳಿಲ್ಲ. ಯಾವುದೋ ಒಂದು ಕಟ್ಟಿದ ಮನೆನ ತಗೊಂಡು ಒಂದಷ್ಟು ದಿನ ಇದ್ದರು. ಹೌದು. ಸರ್ಕಾರದ ಯಾವ ಅಂಗಲೂ ಇರಲಿಲ್ಲ. ಹೌದು. ಮತ್ತು ಯಾವುದೇ ರೀತಿಯ ಮಹಾರಾಜರಿಂದ ಹಣನ ಪಡೆದಲೇ ಸೇವೆ ಅಂತ ಅವ್ರು ಹೇಗೆ ಹೇಳಿದ್ರು ಅದೇ ಸೇವೆನ ಮಾಡ್ಕೊಂಡು ಬಂದಿದ್ದು. ಹಣನ ಪಡೆದ್ರು, ಹಣನ ಪಡೆದ್ರು, 5 ಲಕ್ಷ ಕೊಟ್ಟಂಥ ಹಣನೂ ಕೂಡ ಈ ಕಾಲೇಜಿಗೆ ವಿನಿಯೋಗಿಸಿದ್ದಾರೆ ಅಂದರೆ, ಉಪಯೋಗಿಸ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಬರೀ ಬಾಯಿ ಮಾತಿನ ವಿಚಾರಗಳಲ್ಲ ಅವರು. ಇವರ ಆದರ್ಶಗಳ ಎಲ್ಲರೂ ಅಳವಡಿಸ್ಕೊಳ್ಬೇಕು. ಇವರ ಆದರ್ಶಗಳಲ್ಲಿ ನನಗೆ ಒಂದು ಮಾತು ತುಂಬ ಇಷ್ಟ ಆಯಿತು. ನಾನು ಸುಮಾರು ವರ್ಷಗಳು ಒಂದೇ ಬಸ್ಸಿನಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಅವರು ಹೇಳಿದ ಒಂದು ಪದ ಇದೆ. ಅದನ್ನು ಕಟ್ ಮಾಡಿ ಲ್ಯಾಮಿನೇಷನ್ ಮಾಡಿ ನನ್ನ ಬಸ್ಸಲ್ಲೂ ಹಾಕಿದ್ದೆ. ಅದು ನನಗೆ ಎಷ್ಟು ಸಾಧ್ಯನೋ ನಾನು ಅಳವಡಿಸ್ಕೊಂಡಿದ್ದೀನಿ. ಇದು ಪ್ರತಿಯೊಬ್ಬರು ಅದನ್ನು ಅಳವಡಿಸ್ಕೊಳ್ಬೇಕು. ಏನು ಅಂದರೆ, ದುಡಿ, ಮೈ ಮುರಿದು ದುಡಿ, ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ಅದರಲ್ಲಿ ನಿಯತ್ತು ಕೂಡ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ವರ್ಡನ್ನ ಹೇಳ್ತಾರೆ. ನಾನು ಪ್ರತಿ ದಿವಸ ನನ್ನ ಕೆಲಸಕ್ಕೆ ಬರಬೇಕಾದ್ರೆ ಅದನ್ನು ನೋಡಿಕೊಂಡೇ ನಾನು ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆ ಕೂಡ ನನಗಿದೆ. ಏನೇನೆಲ್ಲ ಕೇಳಿದ್ವಿ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ, ಬಟ್ ಇದು ತುಂಬ ಇನ್ನೂ ಅವರ ಘನತೆ ಆಗಲಿ ಅವರ ವಿಚಾರವನ್ನು ಮತ್ತೆ ಎತ್ತಿಡಿಯುವಂಥ ವಿಷಯ. ಹೌದು, ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ ನಾವು ಇವತ್ತಿಗೆ ಕಾಯಕನೇ ದೇವರು ಅಂದರೆ ಅವರು ಕಾಯಕನೇ ಸೇವೆ ಎಂದಿದ್ದಾರೆ. ಒಂಥರ ಅವರು ದೇವ್ರ ಸೇವೆ ಮಾಡಿದ ಥರನೇ ಫೀಲ್ ಆಗುತ್ತೆ. ಹೌದು ಹೌದು. ಮತ್ತು ಅವರು ನಿಯಮಿತವಾಗಿ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳಬೇಕು ಅಂದರೆ ಅಷ್ಟೊತ್ತಿಗೆ ಎದ್ದೇಳೋದು, ಅವರು ಶಿಸ್ತು, ವ್ಯಾಸಂಗ, ಮತ್ತು ಅವರು ಏನೇ ವಿದೇಶಿ ಉಡುಗೆಯನ್ನು ತೊಡ್ತಾಯಿದ್ರು, ಆದರೆ ನಮ್ಮ ರಾಜ್ಯದ ಪೇಟನ್ನು ತೊಡ್ತಾ ಇದ್ದಿದ್ದು ಅದರಲ್ಲೂ ಒಂದು ವಿಶೇಷ ಅವ್ರದ್ದು. ನಮ್ಮ ತನೂ ಬಿಟ್ಟುಕೊಡ್ದ ಹಾಗೆ ಅವರ ಜ್ಞಾನವನ್ನು ತಗೊಂಡು ಹೌದು ಅಭಿವೃದ್ಧಿಗೆ ಏನೇನು ಬೇಕು ಮಾಡಿದಂಥ ಮಹಾನುಭಾವರು. ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ವಂತಿಕೆಯ ಒಬ್ಬ ಮಹಾನ್ ಚೇತನ ಅಂತ ಹೇಳ್ಬೋದು ಅವರು. ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವ್ರನ್ನ ಆದರ್ಶವಾಗಿ ತಗೊಂಡವರು ಸೋಮಾರಿಯಾಗಿ ಕೂತ್ಕೊಂಡಿರೋ ಇತಿಹಾಸನೇ ಇಲ್ಲ. ಬರೀ ದುಡಿಯಲ್ಲ, ಮೈ ಮುರಿದು ದುಡಿ. ಅದು ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ಶ್ರದ್ಧೆ ಇರಲಿ, ನಿಯತ್ತಿರಲಿ, ಎಲ್ಲನೂ ಹೇಳಿದ್ದಾರೆ ಅದರಲ್ಲಿ. ಅದನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕು. ಇನ್ನೊಂದು ಚಿಕ್ಕ ಘಟನೆ ನಿಮಗೆ ಜ್ಞಾಪಿಸ್ತೀನಿ. ನಾವು ಸುಮಾರು 1970ರ ಆಸುಪಾಸಿನಲ್ಲಿ ಒಂದು ಚಿತ್ರ ಬಂತು, ಪ್ರೊಫೆಸರ್ ಹುಚ್ಚೂರಾಯ ಅಂತೇಳಿ. ಆಗ ನಮ್ಮ ಹಾಸ್ಯ ಬ್ರಹ್ಮ ಅಂತ ಕರಿತೀವಿ ನರಸಿಂಹರಾಜ್ ಅವರು ಇದೇ ರೈಲ್ವೆ ಸ್ಟೇಷನಲ್ಲಿ ಇಳಿದು ಒಂದು ಜಟಕಾ ಗಾಡಿ, ಅವಾಗ ಆಟೋಗಳು ಇರಲಿಲ್ಲ ಅನಿಸುತ್ತೆ, ಅದರಲ್ಲಿ ಈ ರಸ್ತೆಯಲ್ಲಿ ಹೋಗೋವಾಗ ಇಲ್ಲಿ ಒಬ್ಬ ಮನುಷ್ಯ ಮಲಗಿರ್ತಾನೆ. ಅವನು ಆ ಜಟಕಾನ ಅಲ್ಲಿ ನಿಲ್ಲಿಸಿ ಬಂದು, ಏನಯ್ಯ ಇಂಥ ಮಹಾನುಭಾವ, ದುಡಿ ಅಂತ ಹೇಳೋ ಮಹಾನುಭಾವನು ಮುಂದೆ ಮಲಗಿದ್ಯಾ, ಎದ್ದೋಳು ಅಂತ ಅವನು ಎಬ್ಬರಿಸಿ ಮತ್ತೆ ಮುಂದೆ ಹೋಗ್ತಾನೆ. ಇನ್ನಷ್ಟು ನಾನು ಇವರ ಸಾಧನೆಗಳಲ್ಲಿ ಕೆಲವನ್ನ, ನನ್ನ ಜ್ಞಾಪಕದಲ್ಲಿರುವ ಕೆಲವನ್ನ ಹೆಕ್ಕಿ ತೆಗೆದಿದ್ದೀನಿ.
ಇವ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ದಿವಸ ನಾನು ಮಾತಾಡಬಹುದು, ಅಷ್ಟೊಂದು ವಿಷಯ ಇದೆ ಇವ್ರ ಬಗ್ಗೆ. ನಿಮಗೆ ಇನ್ನೊಂದು ವಿಷಯನ ಗಮನಿಸಲಿಲ್ಲ ನೀವು, ಏನು ಸರ್? ನಾನು ಗಮನಿಸಿದೆ ಅದನ್ನು. ಈಗ ಸ್ವಲ್ಪ ಹೊತ್ತಿನ ಮುಂಚೆ 10 ಗಂಟೆ ಬಾರಿಸ್ತು ಇಲ್ಲಿ ಹೌದೌದು. ಗಡಿಯಾರ. ಈ ಬಿಲ್ಡಿಂಗ್ ಮೇಲ್ಗಡೆ ಒಂದು ಗಡಿಯಾರ ಇದೆ, ಅದು ಈಗಲೂ ಚಾಲ್ತಿಯಲ್ಲಿದೆ. ಆಗ ಕಾಲೇಜು ಕಟ್ಟಬೇಕಾದ್ರೇ ಅದು ಗಂಟೆ ಸೊ ಆ ಗಡಿಯಾರ ಅಷ್ಟು ಹಳೇದಾಗ ಅಷ್ಟು ಹಳೇದು. ಈಗಲೂ ಗಂಟೆ 10 ಗಂಟೆ ಆಗಿದ ತಕ್ಷಣ 10 ಸರಿ ಅದು ಹೊಡ್ಕೊಂತು. ಇದರ ಅರ್ಥ ಏನು ಅಂತಂದರೆ ನಾವು ಸಮಯಕ್ಕೆ ಬೆಲೆ ಕೊಡಬೇಕು. ಈಗಲೂ ಅದನ್ನು ಕೆಡ್ದಿರಂಗೆ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದು ಈ ಜಾಗದಲ್ಲಿ ನಾವು ಮಾತಾಡೋದಕ್ಕೆ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ಕೊಡಬೇಕು ಅಂತಂದರೆ ಸಮಯ ಪಾಲನೆ ತುಂಬ ಮುಖ್ಯ ಅನ್ನೋದು ನಮಗೂ ಎಚ್ಚರಿಕೆ ಕೊಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಸರ್. ಇವತ್ತಿಗೂ ಅದು ಆ ಶಬ್ದದ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದೆ. ಸಮಯಕ್ಕೆ ನಾವು ಬೆಲೆ ಕೊಡಬೇಕು. ಈಗ ಕಳೆದೋಗಿರೋ ಸಮಯ ಮತ್ತೆ ನಮಗೆ ಬರೋದಿಲ್ಲ. ಅದು ಎಚ್ಚರಿಕೆ ಗಂಟೆ ನಾನು ಅಳವಡಿಸ್ಕೊತೀನಿ, ಎಲ್ಲರೂ ಅಳವಡಿಸ್ಕೊಳ್ಬೇಕು. ಅವ್ರು ಅಷ್ಟೆಲ್ಲ ಸೇವೆ ಮಾಡಿರೋದಕ್ಕೇನೆ ಮೋಸ್ಟ್ಲಿ ಅವ್ರಿಗೊಂದು 100 ವರ್ಷ ಆಯಸ್ ಕೊಟ್ಟಿದ್ದ. ಹೌದು. ಮತ್ತು ಅವರು ಅಷ್ಟು ವರ್ಷನೂ ನನ್ನ ಪ್ರಕಾರ ಸೇವೆ ಮಾಡಿದ್ರು, ಶಿಸ್ತಲ್ಲೇ ಬದುಕಿದ್ರು. ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂದರೆ ಅವರ ಸ್ವಂತ ಊರು ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಮುದ್ದೇನಹಳ್ಳಿಯ ಗ್ರಾಮ. ಅಲ್ಲಿ ಇವರ ಪೂರ್ವಜರ ಮನೆ ಇದೆ. ಇದುವರೆಗೂ ಇವರು ಏನೆಲ್ಲ ಕಟ್ಟಬೋದಾಗಿತ್ತು, ಆದರೆ ಆ ಊರಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿದ್ದಾರೆ. ಆ ಮನೆಯಲ್ಲಿ ಕೊನೆಗಾಲದಲ್ಲಿ ಬೆಂಗಳೂರು ಮತ್ತು ಅಲ್ಲಿ ವಾಸವಾಗಿದ್ದರು. ಅಲ್ಲಿದ್ರೂ ಶಿಸ್ತಾಗಿ ಅವರು ನಡ್ಕೊತಾ ಇದ್ದರು. ಆ ಮನೇನ ಈಗ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಅವರ ಸಾಧನೆಗಳು, ಅವರಿಗೆ ನಮ್ಮ ಸರ್ಕಾರ ಕೊಟ್ಟ ಭಾರತ ರತ್ನ ಪ್ರಶಸ್ತಿ ಮತ್ತು ಅನೇಕ ಬಿರುದಾವಳಿಗಳು ಅವಳಿಗೆ ಬಂದಿದೆ. ಅವುಗಳು ಎಲ್ಲನೂ ಆ ಮ್ಯೂಸಿಯಮ್ಮಲ್ಲಿ ನೋಡ್ಬೋದು. ಪ್ರತಿಯೊಬ್ಬ ಕನ್ನಡಿಗನೂ ಆ ಮ್ಯೂಸಿಯಮ್ನ ನೋಡಲೇಬೇಕಾಗಿರುವಂಥ ಮ್ಯೂಸಿಯಮ್ ಅದು. ಅದರಲ್ಲೂ ಎಲ್ಲ ಇಂಜಿನಿಯರ್ ಓದಿರೋರು ಕೂಡ ಅದನ್ನು ಒಂದು ಜೀವನದಲ್ಲಿ ಒಮ್ಮೆ ನೋಡಬೇಕು ಅಂತ ನಾನು ಎಲ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೂ ಒಂದ್ಸತಿ ಭೇಟಿ ಕೊಡೋಣ. ಖಂಡಿತ. ಸರ್ ಓಕೆ, ಹೋಗೋಣ. ಈಗ ಅವ್ರ ಮನೆ ಹತ್ರ ಹೋಗೋಣ ಸರ್. ಹೋಗೋಣ. ಅವ್ರ ಮನೆ ಹತ್ರ ಹೋಗೋಣ ಮನೆ.